ಪಾಳಿಯಂ ನೆರಪದೆ. ಪಾಳಿ ಅಂದ್ರೆ ಕರ್ತವ್ಯ ಅಂತ, ನೆರಪದೆ ಅಂದ್ರೆ ನೆರವೇರಿಸದೆ. ಯಾವಾಗ್ಲೂ ನಾನು ಬಂದು ಮಾತಾಡ್ತಾ ಇದ್ದಾಗ ಏನ್ ಗೆಳೆಯ, ಏನ್ ಜಿಯ, ಏನ್ ಪ್ರಭು ಅಂತ ಕೇಳ್ತಾ ಇದ್ದೆ. ಇವತ್ತು ಯಾಕೋ ಗೊತ್ತಾಗ್ತಾ ಇಲ್ಲ. ನೀನು ಸುಮ್ಮನೆ ಇದೀಯಪ್ಪ. ಅರಿವೆ ನೀನ್ ಯಾರು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿತ್ತು. ಜೊತೆಗೆ ಪೃಥೆ ಅರಿವಳ್, ನಿನ್ನ ತಾಯಿ ಕುಂತಿ ಗೊತ್ತಿತ್ತು ಕಣಯ್ಯ ನೀನ್ ಯಾರು ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ ಪಿಕಾಂ ಮಕ್ಕಳಿಗಿಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ ರನ್ನ ಮಹಾಕವಿ ಬರೆದಿರುವಂಥ ಒಂದು ವಿಶೇಷವಾದಂಥ ಪದ್ಯ ದುರ್ಯೋಧನ ವಿಲಾಪ ಅನ್ನುವಂಥ ಪದ್ಯವನ್ನು ಕುರಿತು ಮಾತನಾಡ್ತಾ ಇದ್ದೆ. ಕಳೆದ ತರಗತಿಯಲ್ಲಿ ನಾನು ಈ ದುರ್ಯೋಧನ ವಿಲಾಪ ಅನ್ನುವಂಥ ಪದ್ಯವನ್ನು ಎಲ್ಲಿವರೆಗೂ ಕುರಿತು ಮಾತನಾಡಿದ್ದೆ ಅಂತಂದ್ರೆ, ದುರ್ಯೋಧನ ಕುರುಕ್ಷೇತ್ರ ರಣರಂಗದಲ್ಲಿ ತನ್ನ ತಾತರಾದಂಥ ಭೀಷ್ಮಾಚಾರ್ಯರನ್ನ ನೋಡಲು ಹೋಗ್ತಾ ಇದ್ದಾನೆ. ಅಂತ ಸಂದರ್ಭದಲ್ಲಿ ತನ್ನ ಮಗ ಅಭಿಮನ್ಯು ಮತ್ತು ಲಕ್ಷಣ ಕುಮಾರ ಮತ್ತು ದುಶ್ಯಾಸನನ್ನ ಕಳೆಬರವನ್ನ ಕಂಡು ರೋಧಿಸ್ತಾ ಇದ್ದಾನೆ, ದುಃಖಿಸ್ತಾ ಇದ್ದಾನೆ. ಇದೇನೋ ಶತ್ರು ಮಗನಾಗಿರುವಂತಹ ಅಭಿಮನ್ಯುವನ್ನ ನೋಡಿದ್ರು ಮಗನೇ ಆಗಬೇಕು ದುರ್ಯೋಧನನಿಗೆ ಲೆಕ್ಕಾಚಾರವಾಗಿ. ಶತ್ರು ಮಗನಾಗಿದ್ರು ಕೂಡ ಇವರೆಲ್ಲರೂ ದಾಯಾದಿ ಸಂಬಂಧಗಳು ತಾನೆ. ಅವನನ್ನ ಅತ್ಯಂತ ಪ್ರೀತಿಯಿಂದ ಹೊಗಳಿ ಎಲ್ಲ ಮುಂದಕ್ಕೆ ಬಂದಿದ್ದಾನೆ. ಈಗ ದುಶ್ಯಾಸನನ್ನ ಕಳೆಬರವನ್ನ ಕಂಡಿದ್ದಾನೆ, ಬಹಳ ರೋದನೆಯನ್ನ ಪಟ್ಟಿದ್ದಾನೆ. ಅಯ್ಯೋ ತಮ್ಮ ನೀನು ಹೊರಟೋದಲ್ಲ ಅಂತ ಅಂದ್ಬಿಟ್ಟು. ಅದಾದ ತರುವಾಯ ತನ್ನ ಪ್ರೀತಿಯ ಅಣಗದಮ್ಮನನ್ನ ನೋಡಿ ಮುಂದಕ್ಕೆ ಕಾಲಿಡ್ತಾನೆ. ಆಗ ಅಲ್ಲಿ ಬಹಳ ನೋವಾಗುವಂತೆ, ನೋವಿನ ಮೇಲೆ ನೋವು ಘಟಿಸುವ ಹಾಗೆ ಕರ್ಣನ ಕಳೆಬರವನ್ನ ಕಾಣ್ತಾನೆ. ಕರ್ಣನ ಕಳೆಬರವನ್ನ ಕಂಡಾಗ ಅವನಿಗೆ ಇನ್ನಿಲ್ಲದ ದುಃಖವಾಯ್ತು. ಗಂಡೇಶೋಪರಿ ಸ್ಫೋಟಕಂ ಎಂಬಂತೆ ಅಂತ ಅಂದ್ಬಿಟ್ಟು ರನ್ನ ಕವಿ ಅದನ್ನು ಬಳಸ್ತಾನೆ. ಅಂದ್ರೆ ಕುರದ ಮೇಲೆ ಇನ್ನೊಂದು ಹುಣ್ಣಾಗಿ ಅದೇನಾದ್ರೂ ಸಿಡಿದ್ರೆ, ಅದೇನಾದ್ರೂ ಒಡೆದೋದ್ರೆ ಆ ಕುರ ಬ್ಲೈನ್ ಅಂತ ನಾವು ಕರಿತೀವಲ್ಲ ಇಂಗ್ಲಿಷ್ನಲ್ಲಿ, ಅದನ್ನ ಅದು ಎಂತ ನೋವಾಗುತ್ತೆ ರೀ, ಎಂತ ಪರಮ ಹಿಂಸೆ. ಆ ರೀತಿ ತನುಜಾನುಜರ ದುಃಖವನ್ನ ಸಹಿಸಿಕೊಂಡು ದುಶ್ಯಾಸನನ ಕಳೆಬರವನ್ನ ನೋಡಿ ಈಗ ತಕ್ಷಣವೇ ಕರ್ಣನ ಕಳೆಬರವನ್ನ ನೋಡ್ತಾ ಇದ್ದಾಗ ಅವನಿಗೆ ಎಷ್ಟು ದುಃಖ ಆಗಿರಬೇಕು ಅಂತೇಳಿ, ಜೊತೆಗೆ ದುರ್ಯೋಧನ ಜೊತೆಗೆ ಕುರುಕ್ಷೇತ್ರಕ್ಕೆ ಬಂದಿದ್ದಂಥ, ಕುರುಕ್ಷೇತ್ರ ರಣರಂಗದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಹಾಯಕನಾಗಿ ಅವಲಂಬಿತನಾಗಿದ್ದಂಥ ಸಂಜಯ ಮಾತಾಡ್ಕೊಂಡಿದ್ದಾನೆ. ಈಗ ಆ ನೇರವಾಗಿ ಆ ಕರ್ಣ ಹೇಗೆ ಬಿದ್ದಿದ್ದ, ಹೇಗೆ ಕಾಣಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನ ನೇರವಾಗಿ ಮಾತಾಡುವಂಥ ಸಂದರ್ಭ. ಬನ್ನಿ, ಯಾವ ರೀತಿಯಲ್ಲಿ ಕರ್ಣ ರಣರಂಗದಲ್ಲಿ ಹೆಣವಾಗಿ ಬಿದ್ದಿದ್ದಾನೆ ನೋಡೋಣ. ನೆಗಪಿ ವರೂತಮಂ ಓಸುದೆ ನುಂಗಿದುದಂ ಸಮಪಾದದಾಸನಂ ಬಗೆಗೊಳೆ ತನ್ನ ಮುಂತೆಗೆದ ಮುಷ್ಟಿಯೇ ದಕ್ಷಿಣ ಕರ್ಣ ಮೂಲದಲ್ ಸೊಗೈಸೆ ಪಾಳಿಯಂ ನೆರಪದೆ ಆಳ್ದನ ಕಜ್ಜಮನ್ನೊಕ್ಕು ಸತ್ತರಂ ನಗುವ ಓಲಿರ್ದನ್ ಅಂಗಪತಿ ನೆಮ್ಮಿ ನಿಜೋನ್ನತ ಕೇತುದಂಡಮಂ. ಬಹಳ ಸೊಗಸಾಗಿದೆ. ಇಲ್ಲಿ 3 ವಿಷಯಗಳು ನಮಗೆ ಕಾಣಿಸುತ್ತೆ. ಒಂದು ನೋಡಿ, ಬಗೆಗೊಳೆ, ಮನಸ್ಸಿಗೆ ಬಹಳ ಸಂತೋಷ ಉಂಟಾಯ್ತಂತೆ. ಇನ್ನೊಂದು ಸೊಗಸ್ತಾ ಇದೆ, ಸೊಗಸಾಗಿ ಕಾಣ್ತಾ ಇದೆ. ಇನ್ನೊಂದು ನಗುತ್ತಾ ಇದ್ದಾನೆ ಕರ್ಣ. ನಗುವ ಹಾಗೆ ಕರ್ಣನ ಕಳೆಬರ ಕಾಣಿಸ್ತಾ ಇದೆ. ಯಾವುದು ಮನಸೆಳಿತಾ ಇದೆ, ಯಾವುದು ಸೊಗಸಾಗಿದೆ, ಯಾವುದನ್ನ ಕಂಡು ಕರ್ಣ ನಗುವ ಮುಖವನ್ನ ಮಾಡಿಕೊಂಡು ಹೆಣವಾಗಿದ್ದಾನೆ ಗಮನಿಸೋಣ ಬನ್ನಿ. ನೆಗಪಿ ವರೂತಮಂ, ನೆಗಪಿ ವರೂತಮಂ. ನೆಗಪಿ ಅಂತಂದ್ರೆ ಎತ್ತಿ ನಿಲ್ಲಿಸಿ ಅನ್ನುವಂಥ ಅರ್ಥ ಇದೆ. ಏನನ್ನ? ವರೂತಮಂ, ರಥವನ್ನ. ಕರ್ಣ ಯುದ್ಧ ಮಾಡೋದಕ್ಕೆ ನಿಂತಿದ್ದಂಥ ರಥ ಬಿದ್ದೋಗಿದೆ. ಎಲ್ಲಿಗೆ ಅಂದ್ರೆ ಓಸುದೆ ನುಂಗಿದುದಂ, ಭೂಮಿಯಲ್ಲಿ ಊತುಕೊಂಡಿದ್ದಂಥ ರಥವನ್ನ ಎತ್ತಿ ನಿಲ್ಲಿಸಿದ್ದಾನೆ. ನಿಲ್ಲಿಸಿ ಸಮಪಾದದಾಸನಂ, ಆ ರಥವನ್ನ ಸರಿಯಾಗಿ ಸಮತಟ್ಟಾದ ಜಾಗದಲ್ಲಿ ನಿಲ್ಲಿಸಿದ್ದಾನೆ.
ಹಾಗೆ ನಿಲ್ಲಿಸಿರೋದು. ಯಾವುದೋ ಒಂದು ಶಾಪಕ್ಕೆ ಒಳಗಾಗಿ ಭೂಮಿ ತಾಯಿ ಅವನ ರಥಚಕ್ರವನ್ನ ನುಂಗಿದ್ದಾಳೆ ಅನ್ನುವಂಥ ಕಥೆನೂ ಇದೆ. ಅಂಥ ಸಂದರ್ಭದಲ್ಲೂ ಕೂಡ ಕರ್ಣ ವಿಚಲಿತನಾಗದೆ ನೆಗಪಿ ಒರೂತಮಂ ವಸುದೆ ನುಂಗಿದುದಂ ಸಮಪಾದದಾಸನಂ ಬಗೆಗೊಳೆ. ಹಾಗೆ ಅವನು ಚಮತ್ಕಾರದಿಂದ ಚಾಕಚಕ್ಯತೆಯಿಂದ ತತ್ಕ್ಷಣಕ್ಕೆ ಹಾಗೆ ಭೂಮಿ ನುಂಗಿದಂತಹ ತನ್ನ ರಥವನ್ನ ಸಮಪಾದಾಸನ ಸರಿಯಾಗಿ ನಿಲ್ಲಿಸಿದ್ದಾನೆ. ಅದೊಂದು ಮನಸೆಳಿತಾ ಇದೆ. ಇನ್ನೊಂದು, ತನ್ನ ಮುಂತೆಗೆದ ಮುಷ್ಟಿಯೇ ದಕ್ಷಿಣ ಕರ್ಣ ಮೂಲದೊಳ್. ದಕ್ಷಿಣ ಕರ್ಣ ಮೂಲದೊಳ್ ಅಂತಂದ್ರೆ ತನ್ನ ಬಲಭಾಗದ ಕಿವಿಯವರೆಗೂ ತನ್ನ ಕೈಯನ್ನು ಹೀಗೆ ಎಳೆದಿದ್ದಾನೆ ಬಾಣವನ್ನು ಬಿಡೋದಕ್ಕೆ. ಈ ಕರ್ಣನ ರಥ ಭೂಮಿಗೆ ಸಿಲುಕಿ ಅವನು ಎತ್ತಾ ಇರುವಂತ ಸಂದರ್ಭವೇ ಸರಿಯಾದ ಸಂದರ್ಭ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಇದೇ ಸರಿಯಾದ ಸಮಯ, ಬಾಣ ಬಿಟ್ಬಿಡು ಅವನಿಗೆ, ಕರ್ಣನಿಗೆ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ, ನಾನು ಇದು ರಥವನ್ನ ಎತ್ತು ಸರಿ ಮಾಡ್ತಾ ಇದ್ದೀನಿ, ಅಷ್ಟೆಲ್ಲ ಇವನು ಬಾಣ ಬಿಡ್ತಾ ಇದ್ದಾನಲ್ಲ, ಅದೇನಾದ್ರು ಆಗ್ಲಿ ಅಂತ ಇವನೊಂದು ಬಾಣ ಎಳೆದು ಬಿಟ್ಟವನು. ಈಗ ಬಿಡೋದಕ್ಕೆ ನಿಂತಿದ್ದಾನೆ. ಆಗಿ ನಿಂತಿರೋದು ಇದೆಯಲ್ಲ, ಅದು ಸೊಗೈಸೆ ತುಂಬಾ ಸೊಗಸಾಗಿ ಕಾಣ್ತಾ ಇದೆ. ಅವನು ದಕ್ಷಿಣ ಕರ್ಣ ಮೂಲದವರೆಗೂ ಅಂದ್ರೆ ತನ್ನ ಬಲಗಿವಿಯವರೆಗೂ ಹಾಗೆ ಬಾಣವನ್ನ ಹೆಳೆದು ಬಿಡೋದಕ್ಕೆ ತಯಾರಾಗಿರುವಂತಹ ಸನ್ನಿವೇಶ ತುಂಬಾ ಸೊಗಸಾಗಿದೆ ಅಂತ ಕವಿ ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ಇನ್ನೊಂದು, ಯಾಕೋ ನಗ್ತಾ ಇದ್ದಾನಂತೆ, ಅವನ ಮುಖ ನಗೋ ತರ ಇದೆ. ಸತ್ತ ಹೆಣವಾಗಿದ್ರು ಕೂಡ ಅವನ ಮುಖದಲ್ಲಿ ನಗು ಇದೆ. ಯಾಕೆ ಆ ನಗು ಇದೆ ಅನ್ನುವಂಥದ್ದನ್ನ ಕವಿ ಮಾತಾಡ್ತಾನೆ ನೋಡಿ. ಪಾಳಿಯಂ ನೆರಪದೆ, ಪಾಳಿ ಅಂದ್ರೆ ಕರ್ತವ್ಯ ಅಂತ, ನೆರಪದೆ ಅಂದ್ರೆ ನೆರವೇರಿಸದೆ ಅಂತ. ಆ ದುರ್ಯೋಧನ ನಂಬ್ಕೊಂಡವನೆ, ಇವರೆಲ್ಲರೂ ಇದ್ದಾರೆ, ನನ್ನ ಕುರುಕ್ಷೇತ್ರ ಇದನ್ನು ಗೆದ್ದು ಕೊಡ್ತಾರೆ ಅಂತ ಅಂದ್ಕೊಂಡವನೆ. ಅವ್ರ್ಯಾರು ಗೆದ್ದು ಕೊಟ್ಟಿಲ್ಲ, ನೀವ್ಯಾರು ಗೆದ್ದು ಕೊಟ್ಟಿಲ್ಲ ರೀ, ಸುಮ್ಮನೆ ಸತ್ತೋದ್ರಿ ಯುದ್ಧದಲ್ಲಿ ಪಾಲ್ಗೊಂಡು ಅಂತ. ಪಾಳಿಯಂ ನೆರಪದೆ, ಕರ್ತವ್ಯವನ್ನ ನೆರವೇರಿಸದೆ ಆಳ್ದನ ಕಜ್ಜಮನ್ನೊಕ್ಕು ಸತ್ತರಂ. ಹೇಗೋ ಊಟ ಆಗ್ತಾ ಇದ್ದಾನೆ ಇವನು, ಏನೋ ಯಜಮಾನ ಇವನ ಕೆಲಸವನ್ನು ಸುಮ್ಮನೆ ಮಾಡಿದ್ರಾಯ್ತು ಅಂತ ಹೇಳಿ ತನ್ನ ನಿಜ ಕರ್ತವ್ಯವನ್ನ ಮರೆತು ಹೋರಾಟ ಮಾಡಿ ಸುಮ್ಮನೆ ಸತ್ತೋದ್ರಲ್ಲ, ಅಂಥವರನ್ನ ನೋಡಿ ನಗುವ ಓಲಿರ್ದನ್ ಅಂಗಪತಿ. ಅಂಥವರನ್ನ ನೋಡಿ ನಗುವ ಹಾಗೆ ಕಾಣಿಸ್ತಿದ್ದ ಅಂಗಪತಿ, ಅಂಗದೇಶದ ಅಧಿಪತಿಯಾದಂಥ ಕರ್ಣ. ನೆಮ್ಮಿ ನಿಜೋನ್ನತ ಕೇತುದಂಡಮಂ. ಯಾವುದರ ಆಶ್ರಯವನ್ನು ಹಿಡ್ಕೊಂಡು ಅವನು ನಿಂತಿದ್ದ ಅಂತಂದ್ರೆ ತನ್ನ ರಥದ ಧ್ವಜಕಂಬವನ್ನು ಹಿಡ್ಕೊಂಡು ಅವನು ನೆಮ್ಮಿ ಅದರ ಆಧಾರದ ಮೇಲೆ ನಿಜೋನ್ನತ ಕೇತುದಂಡಮಂ, ಆ ಕೇತುದಂಡ ಧ್ವಜಸ್ತಂಭವನ್ನು ಹಿಡ್ಕೊಂಡು ನಿಂತಿದ್ದ ಅಥವಾ ಕೂತಿದ್ದ, ಈ ರೀತಿಯಾಗಿ ಇದ್ದ ಅವನು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಯಾವ ಕಾರಣಕ್ಕೆ ಅವನು ನಗ್ತಾ ಇದ್ದ? ಪಾಳಿಯಂ ನೆರಪದೆ, ಕರ್ತವ್ಯವನ್ನ ನೆರವೇರಿಸದೆ ತಮ್ಮ ಪಾಲಿಗೆ ಬಂದಂತ ಕರ್ತವ್ಯ, ದುರ್ಯೋಧನನ್ನ ಗೆಲ್ಲಿಸ್ಕೊಡ್ಬೇಕು, ನಾವು ದುರ್ಯೋಧನನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ದ್ರೋಣಾಚಾರ್ಯರು ಹೋರಾಟ ಮಾಡಲಿಲ್ಲ, ಭೀಷ್ಮರು ಹೋರಾಟ ಮಾಡಲಿಲ್ಲ. ಇವರು ಮುಂತಾದವರನ್ನೆಲ್ಲ ಕಂಡು ನಿಜವಾಗ್ಲೂ ಕೂಡ ನೀವು ದುರ್ಯೋಧನ ಪರವಾಗಿ ಹೋರಾಟ ಮಾಡಿದ್ರ, ಸುಮ್ಮನೆ ಏನೋ ಕರ್ತವ್ಯವನ್ನ ನೆರವೇರಿಸ್ಬೇಕು, ಇವನ ಅನ್ನ ತಿಂದಿದ್ದೀವಿ, ಆ ಋಣವನ್ನ ತೀರ್ಸ್ಕೊಂಡ್ಬಿಡ್ಬೇಕು, ಈ ದೇಹವನ್ನ ಬಲಿಯಾಗಿ ಕೊಟ್ಟು ಅಂತ ಹೇಳಿ ಯುದ್ಧ ಮಾಡಿದ್ದೀರಿ ನೀವು ಅಂತ ಹೇಳಿ ಅವರನ್ನ ನೋಡ್ಕೊಂಡು ನಗುವ ಹೋಲಿರ್ದನ್ ಅಂಗಪತಿ. ನೆಮ್ಮಿ ನಿಜೋನ್ನತ ಕೇತುದಂಡಮಂ, ಅವನ ರಥದಲ್ಲಿ ಕಟ್ಟಿದ್ದಂಥ ಕೇತುದಂಡ ಅಂದ್ರೆ ಧ್ವಜಸ್ತಂಭವನ್ನ ಹಿಡಿದುಕೊಂಡು ಅದರ ಆಧಾರದ ಮೇಲೆ ಅವನು ನಿಂತಿದ್ದ ಅಂತ ಹೇಳ್ತಾರೆ. ಅಂತಿದ್ದ ಹಾಗೆ ಇದ್ದ ಅವನ ಹೆಣವನ್ನ ಕಂಡು ದುರ್ಯೋಧನ ಅಂತಿದ್ದ ದಿನಕರ ತನೂಜನಂ, ದಿನಕರ ತನುಜ ಅಂದ್ರೆ ಸೂರ್ಯನ ಮಗನಾದಂತ ಅರ್ಥಾತ್ ಕರ್ಣನನ್ನ ರಾಜರಾಜಂ ನೋಡಿ, ದುರ್ಯೋಧನ ನೋಡಿ ಬಾಷ್ಪವಾರಿ ಧಾರಾ ಪೂರಿತ ಲೋಚನಂ, ಬಾಷ್ಪವಾರಿ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ ಧಾರೆಯಾಗಿ, ಬಾಷ್ಪವಾರಿ ಧಾರಾಪೂರಿತ ಲೋಚನಂ, ಕಣ್ತುಂಬ ನೀರನ್ನ ತುಂಬಿಕೊಂಡು ಸುರಿಸ್ತಾ ಇದ್ದಾನೆ. ಮನ್ಯುದ್ಗತ ಕಂಠನಂ,
ಅಸಹ್ಯ ಶೋಕಾನಲ ದಹ್ಯಮಾನಾಂತ ಕರ್ಣನಂ ಆಗಿ ಸಹಿಸಲಾಗದ ಶೋಕವನ್ನ ಅಂತಃಕರಣವನ್ನು ತುಂಬಿಕೊಂಡವನಾಗಿದ್ದಾನೆ. ಸಹಿಸಲಾಗದ ಶೋಕವನ್ನಿಟ್ಟುಕೊಂಡು ಅಂತಃಕರಣ ತುಂಬಿಕೊಂಡವನಾಗಿ ನೋಡ್ತಾ ಇದ್ದಾನೆ ಕರ್ಣನ ಕಳೇಬರವನ್ನ ನಮ್ಮ ದುರ್ಯೋಧನ. ಅಂತೂ ಇರ್ದ ದಿನಕರ ತನೋಜನಂ, ಹಾಗೆ ಇದ್ದಂತಹ ಕರ್ಣನನ್ನ ರಾಜರಾಜ ನಮ್ಮ ದುರ್ಯೋಧನ ನೋಡಿ ಬಾಷ್ಪವಾರಿ ಧಾರಾಪೂರಿತ ಲೋಚನಂ, ಕಣ್ ತುಂಬ ನೀರನ್ನು ತುಂಬ್ಕೊಂಡು ಸುರಿಸ್ತಾ ಇದ್ದಾನೆ. ತುಂಬಾ ಕ್ಲೋಸ್ ಫ್ರೆಂಡ್ ಅವನು. ಮನ್ಯುದ್ಗತ ಕಂಠ ಅಂದ್ರೆ ತುಂಬಾ ಶೋಕ ಸಂಕಟ ತುಂಬಿಕೊಂಡಿದ್ದಾನೆ, ದುಃಖಿತನಾಗಿದ್ದಾನೆ. ಅಸಹ್ಯ ಶೋಕಾನಲದ ಹ್ಯಮನ್ ನೋಡಿ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಅಸದಳವಾದಂಥ ಶೋಕವನ್ನಿಟ್ಟುಕೊಂಡು ಅಂತಃಕರಣ ಪೂರಿತನೂ ಆಗಿ ಅಲ್ಲಿ ಕರ್ಣನ ಕಳೇಬರವನ್ನು ನೋಡ್ತಾ ಇದ್ದ ನಮ್ಮ ದುರ್ಯೋಧನ. ಮೊದಲೊಂದ್ಸರಿ ಓದ್ಬಿಡ್ತೀನಿ, ಇನ್ನೊಂದ್ಸರಿ. ನೆಗಪಿ ವರೂತಮಂ ವಸುದೆ ನುಂಗಿದುತಂ ಸಮಪಾದದಾಸನಂ ಬಗೆಗೊಳೆ ತನ್ನ ಮುಂತೆಗದ ಮುಷ್ಟಿಯೇ ದಕ್ಷಿಣ ಕರ್ಣ ಮೂಲದೊಳ್ ಸೊಗೈಸೆ ಪಾಳಿಯಂ ನೆರಪದೆ ಆಳ್ದನ ಕಜ್ಜಮನ್ ಒಕ್ಕು ಸತ್ತರಂ ನಗುವ ಓಲಿರ್ದನ್ ಅಂಗಪತಿ ನೆಮ್ಮಿ ನಿಜೋನ್ನತ ಕೇತುದಂಡಮಂ. ಇದು ಬಹಳ ಸೊಗಸಾಗಿರುವಂತ ಪದ್ಯ, ರನ್ನ ಕಟ್ಕೊಟ್ಟಿರೋದು. ಮುಂದಕ್ಕೆ ನೋಡೋಣ. ಆನುಂ ದುಶ್ಯಾಸನನು ನೀನು ಮೂವರೆ ದಲ್ ಆತನು ಕಳಿದ ಬಳಿಕ ಆನುಂ ನೀನೇ ದಲ್ ಈಗಳ್ ನೀನುಂ ಅಗಲ್ದೆ ಎತ್ತ ಓದೆಯೋ ಅಂಗಾಧಿಪತಿ. ಕರ್ಣನ ಕಳೇಬರದ ಮುಂದೆ ನಿಂತ್ಕೊಂಡು ದುರ್ಯೋಧನ ಈ ರೀತಿಯಾಗಿ ಶೋಕಿಸ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಲೋ ಕರ್ಣ, ನಾನು ದುಶ್ಯಾಸನ ನೀನು ಮೂವರೇ ನಿಜವಾಗ್ಲೂ ಇದ್ದವ್ರ ಜೊತೆಲಿ. ಎಲ್ಲೋದ್ರು ನಾನು ನೀನು ದುಶ್ಯಾಸನ, ಎಲ್ಲೋದ್ರು ನಾನು ನೀನು ದುಶ್ಯಾಸನ, ಮೂವರೇ ಇದ್ದಿದ್ದು. ಅವನು ಓದ್ನಪ್ಪ, ಅವನು ಓದಾದ್ಮೇಲೆ ನೀನ್ ನನ್ನ ಜೊತೆ ಇದ್ದೆ, ಈಗ ನೀನು ಅದೆಲ್ಗೊಟ್ಟೋಗಿದ್ಯಾ ಅಂತ ಹೇಳಿ ಶೋಕಿಸ್ತಾ ಇರುವಂತ ಸಂದರ್ಭ ಇದು. ಆನು ದುಶ್ಯಾಸನನು ನೀನು, ನಾನು ಮತ್ತು ದುಶ್ಯಾಸನ ಮತ್ತು ನೀನು ಮೂವರೇ ದಲ್ ನಿಜವಾಗಿಯೂ ನಾವು 3 ಜನನೇ ಜೊತೆಲಿರ್ತಿತ್ತೋ, ಯಾವಾಗ್ಲೂ ಜೊತೆಲಿರ್ತಿದ್ವಿ. ಯಾವ ಕೆಲ್ಸಕ್ಕಾದ್ರೂ ಇವ್ರು 3 ಜನ ಜೊತೆಲಿರ್ತಿದ್ರು. ಒಳ್ಳೆ ಕೆಲ್ಸಕ್ಕಾಗ್ಲಿ ಕೆಟ್ಟ ಕೆಲ್ಸಕ್ಕಾಗ್ಲಿ ಸೈ ಅನ್ಕೊಂಡು ಇಬ್ರು ನಿಂತ್ಕೊಳ್ತಿದ್ರು. ದುರ್ಯೋಧನ ಏನು ಮಾಡ್ತಾನೆ ಅದಕ್ಕೆ ನಾನ್ ಸೈ ಅನ್ನೋರು ಇವರಿಬ್ರು. ದಲ್ ಅಂತಾನೆ ದಿಟವಾಗಿಯೂ. ಆತನು ಕಳಿದ ಬಳಿಕ ನನ್ನ ತಮ್ಮ ಇದ್ನಲ್ಲ ದುಶ್ಯಾಸನ, ಅವನು ಓದ ಆತನು ಕಳಿದ ಬಳಿಕ ಆನುಂ ನೀನೇ, ನನ್ನ ತಮ್ಮ ದುಶ್ಯಾಸನ ಹೋದ್ಮೇಲೆ ನಾನು ನೀನು ಇಬ್ಬರೇ ಇದ್ದಿದ್ದು ಅಲ್ವಾ? ನಿಜವಾಗಿಯೂ ಸತ್ಯ ತಾನೇ? ದಲ್ ಅಲ್ವಾ? ಈಗಳ್ ನೀನುಂ ಅಗಲ್ದೆ, ಈಗ ನೀನು ನನ್ನನ್ನು ಬಿಟ್ಟು ಹೊಟ್ಟೋಗಿದೀಯಾ? ಅಗಲ್ದೆ ಎತ್ತ ಹೋದೆಯೋ ಅಂಗಾಧಿಪತಿ, ಎಲ್ಲಿಗೊಟ್ಟೋಗಿದೆಯೋ ಕರ್ಣ. ಅಂಗಾಧಿಪತಿಯಾದಂಥ ಕರ್ಣನೇ ಅಂಗ ರಾಜ್ಯಾಭಿಷೇಕವನ್ನ ಮಾಡಿ ಅನಾಥ ಪ್ರಜ್ಞೆಯನ್ನ ಹೋಗಲಾಡಿಸಿದವನು ಕರ್ಣನಿಗೆ. ಇವನು ಸ್ನೇಹ ಅಂದ್ರೆ ಇವ್ರದೇ ಅಲ್ವೇನ್ರಿ? ವಿಮರ್ಶೆ ಮಾಡ್ತಾರೆ, ಯಾವುದೋ ದುರುದ್ದೇಶವನ್ನಿಟ್ಕೊಂಡು ಅಥವಾ ದೂರದ ಉದ್ದೇಶವನ್ನಿಟ್ಕೊಂಡು ಕರ್ಣನಿಗೆ ಅಂಗರಾಜ್ಯ ಅಭಿಷೇಕವನ್ನ ಮಾಡ್ತಾನೆ, ಅಂಗರಾಜ್ಯವನ್ನ ಕೊಡ್ತಾನೆ, ತನ್ನ ಕುಲದಲ್ಲೇ ಇರುವಂತ ಸೋಮಪ್ರಭೆಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಇದೆಲ್ಲವೂ ಕೂಡ ದುರ್ಯೋಧನ ಸ್ವಾರ್ಥಕ್ಕೆ ಅಂತಿದ್ರೂ ಕೂಡ ನಿಜವಾಗ್ಲೂ ಇವ್ರ ನಡುವೆ ಸ್ನೇಹ ಇತ್ತು. ಇಲ್ಲ ಅಂದಿದ್ರೆ ರಾಜಾದಿರಾಜನಾಗಿರುವಂತ ಛಲಕ್ಕೆ ಹೆಸರಾಗಿರುವಂತ ದುರ್ಯೋಧನ ಸತ್ತು ಬಿದ್ದಿರುವಂತ ಕರ್ಣನ ಮುಂದೆ ಇಷ್ಟು ಶೋಕಿಸ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ಮುಂದಕ್ಕೆ ನೋಡೋಣ. ನಿನ್ನ ಮಗಂ ಋಷಸೇನಂ ತನ್ನ ಮಗಂ ಸತ್ತನ್ ಅಣ್ಮಿ ಲಕ್ಷಣನು ನೀನ್ ಎನ್ನಂ ಸಂತೈಸುವುದಂ ಆಂ ನಿನ್ನಂ ಸಂತೈಸೆ ಬಂದೇನ್ ಅಂಗಾಧಿಪತಿ.
ಈ ಕುರುಕ್ಷೇತ್ರ ರಣರಂಗದ ಯುದ್ಧದಲ್ಲಿ ಕರ್ಣನ ಮಗನಾದ ಋಷಸೇನನೂ ಸತ್ತಿದ್ದಾನೆ, ದುರ್ಯೋಧನನ ಮಗನಾದ ಲಕ್ಷಣ ಕುಮಾರನು ಸಾವನ್ನಪ್ಪಿದ್ದಾನೆ. ಪರಸ್ಪರರು ನಾವು ಸಮಾಧಾನಗೊಳಿಸಿಕೊಳ್ಳಬೇಕಾಗಿತ್ತು. ಅಯ್ಯೋ, ನಿನ್ ಮಗ ಲಕ್ಷಣ ಕುಮಾರ ಸತ್ತೋದ್ನಲ್ಲ ದುರ್ಯೋಧನ ಅಂತ ಹೇಳಿ ಕರ್ಣ ದುರ್ಯೋಧನ ನಿನ್ನ ಮಗ ಋಷಸೇನ ಸತ್ತೋದ್ನಲ್ಲ ಕರ್ಣ ಅಂತ ಹೇಳಿ ಪರಸ್ಪರ ಸಮಾಧಾನ ಮಾಡಬೇಕಾಗಿತ್ತು. ಅದನ್ನ ಇಲ್ಲಿ ಮಾತಾಡ್ತಾ ಇದ್ದಾನೆ. ನಿನ್ನ ಮಗಂ ಋಷಸೇನಂ, ಕರ್ಣನ ಮಗನ ಹೆಸರು ಋಷಸೇನ ಅಂತ. ನಿನ್ನ ಮಗಂ ಋಷಸೇನಂ ತನ್ನ ಮಗಂ ಇಬ್ರು ಸತ್ರು. ಅಣ್ಮಿ ಹೋರಾಟ ಮಾಡಿ ತಮ್ಮ ಪರಾಕ್ರಮವನ್ನ ಪ್ರದರ್ಶಿಸಿ ಸತ್ರು. ಲಕ್ಷಣನು ನೀನ್ ಎನ್ನಂ ಸಂತೈಸುವುದು. ನನ್ನ ಮಗನಿಗೋಸ್ಕರ ನನ್ನ ಮಗನನ್ನ ನಾನು ಕಳ್ಕೊಂಡಿರುವುದಕ್ಕೋಸ್ಕರ ನೀನು ನನ್ನನ್ನ ಸಂತೈಸಬೇಕು. ಆಮ್ ನಿನ್ನಂ ಸಂತೈಸೆ ಬಂದನ್ ಅಂಗಾಧಿಪತಿ, ನೀನು ನನ್ನನ್ನ ಸಂತೈಸಬೇಕು, ನಾನು ನಿನ್ನನ್ನ ಸಂತೈಸಕ್ಕೆ ಬಂದಿದ್ದೀನಿ ಕರ್ಣ, ಹೇಳೋ ಮಾತಾಡೋ ಅಂತ ಹೇಳಿ ತುಂಬ ದುಃಖದಿಂದ ಮ್ಲಾನ ವದನನಾಗಿ ದುರ್ಯೋಧನ ಕರ್ಣನ ಕಳೇಬರದ ಮುಂದೆ ಮಗು ತರ ಅಳ್ತಾ ಇದ್ದಾನೆ. ಮುಂದಕ್ಕೆ ನೋಡೋಣ. ಅರಿಯನ್ನಿದಂ ನಿನ್ನ ಇಂದಿನ ತೆರನಂ ನೀನ್ ಎನಗದೇಕೆ ಮುಳಿದಿರ್ಪೆಯೋ ಮೇಣ್ ಮರುಮಾತು ಗುಡದೆ ರವಿಸುತ ಮರವಿಂದಿರ್ದಪೆಯೋ ಮೇಣ್ ಬಳಲಿರ್ದಪೆಯೋ. ಏನೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಕರ್ಣ. ಯಾವಾಗ್ಲೂ ನಾನು ಬಂದು ಮಾತಾಡ್ತಾ ಇದ್ದಾಗ ಏನ್ ಗೆಳೆಯ, ಏನ್ ಜಿಯ, ಏನ್ ಪ್ರಭು ಅಂತ ಕೇಳ್ತಾ ಇದ್ದೆ. ಇವತ್ತು ಯಾಕೋ ಗೊತ್ತಾಗ್ತಾ ಇಲ್ಲ, ನೀನ್ ಸುಮ್ಮನೆ ಇದ್ದೀಯಪ್ಪ. ಎಂಥ ದುಃಖ, ಎಂಥ ನೋವು. ಅರಿಯನ್ ಇದಂ ನನ್ಗೆ ಯಾಕೋ ಗೊತ್ತಾಗ್ತಾ ಇಲ್ಲ ಇದು. ನಿನ್ ಹಿಂದಿನ ತೆರನಂ ಇವತ್ತು ನೀನ್ ನಡ್ಕೋತಾ ಇರೋ ಈ ರೀತಿ ಇದೆಯಲ್ಲ. ಸತ್ತು ಬಿದ್ದು ಇರೋವನ ಮುಂದೆ ಇವನು ಕೇಳ್ತಾ ಇದ್ದೀನಿ ತುಂಬಾ ದುಃಖವಾಗಿ. ನಾನು ಬಂದ ತಕ್ಷಣನೇ ಏಳು ಜಿಯ ಬಾಜಿಯ ಏನ್ ವಿಷಯ ಅಂತ ಹಿಂಗೆಲ್ಲಾ ಮಾತಾಡಿಸ್ತಾ ಇದ್ದವನು ಇವತ್ತು ಆಗ ಬಿದ್ಕೊಂಡಿದ್ಯಲ್ಲ ಅಂತೇಳಿ ನೋವಿನಿಂದ ಇದನ್ನ ಮಾತಾಡ್ತಾ ಇದ್ದಾರೆ. ಅರಿಯನ್ ನಿದಂ ನಿನ್ ಹಿಂದಿನ ತೆರನಂ, ನಿನ್ನ ಈ ರೀತಿಯ ನಡವಳಿಕೆಯನ್ನ ನನ್ನ ನೋಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ನೀನ್ ಎನಗದೇಕೆ ಮುಳಿದಿರ್ಪೆಯೋ, ನೀನ್ ಯಾಕೆ ನನ್ನ ಮೇಲೆ ಕೋಪಿಸಿಕೊಂಡಿದ್ದೀಯೋ, ಮೇನ್ ಅಥವಾ ಮರುಮಾತುಗೂಡದೆ ಅದ್ಯಾಕಪ್ಪ ನಾನು ಮಾತಾಡಿದ್ದಕ್ಕೆ ನೀನು ಪ್ರತಿಕ್ರಿಯೆಯನ್ನು ಕೊಡದೆ ಸುಮ್ಮನಿದ್ದೀಯಾ. ರವಿಸುತ ಸೂರ್ಯನ ಮಗನೇ ಅರ್ಥಾತ್ ಕರ್ಣನೇ, ಮರವಿಂದಿರ್ಧಪೆಯೋ ಮರ್ತೋಗಿದ್ಯಾ. ನಾನು ನಿನ್ನ ಪ್ರಭು ಅನ್ನುವಂಥದ್ದನ್ನ, ನಾನು ನಿನ್ನ ಪ್ರಾಣ ಸ್ನೇಹಿತ ಅನ್ನುವಂಥದ್ದನ್ನ ಮರ್ತೋಗಿದೆಯೇನೋ. ಮೇಣ್ ಬಳಲಿರ್ದಪೆಯೋ ಅಥವಾ ನನ್ನಿಂದಾಗಿ ನೀನು ಈ ಕೈಗೊಂಡ ಈ ಯುದ್ಧದಲ್ಲಿ ಬಳಲೋಗಿದ್ದೀಯಾ, ಸುಸ್ತಾಗೋಗಿದ್ದೀಯಾ, ಆಯಾಸಗೊಂಡಿದ್ದೀಯಾ ಅಂತ ಹೇಳಿ ಸತ್ತು ಬಿದ್ದಿರುವ ಕರ್ಣನ ಶವದ ಮುಂದೆ ದುರ್ಯೋಧನ ರೋಧಿಸ್ತಾ ಇದ್ದಾನೆ. ಮುಂದಕ್ಕೆ ಹೋಗೋಣ. ನಿನ್ನೀ ಕೆಳಗೆ ಸುಯೋಧನನ್ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನ್ ಏನ್ ಎನ್ನದೆ ಜಿಯಾ ಎನ್ನದೆ ದೇವಾ ಎನ್ನದೆ ಅದೇಕೆ ಉಸಿರದಿರ್ಪೆಯೋ ಅಂಗಾಧಿಪತಿ. ಯಾಕೆ ನೀನು ಮಾತನಾಡ್ತಾ ಇಲ್ಲ ಅಂಗಾಧಿಪತಿ ಕರ್ಣನೇ. ಗೊತ್ತಾಯ್ತಾ? ಕರ್ಣ ದುರ್ಯೋಧನನ್ನ ನೋಡಿ ಕೆಳೆಯ ಅಂತ ಇದ್ದ, ಗೆಳೆಯ ಅಂತ ಕರೀತಾ ಇದ್ದ. ನೋಡ್ತಾ ಇದ್ದ ಯಾವಾಗ್ಲೂ. ಒಂದ್ಸರಿ ದಿನಕ್ಕೊಂದ್ಸರಿ ದುರ್ಯೋಧನ ನೋಡ್ಬೇಕು ಅನ್ನೋದು ಅವರ ಆಪ್ತತೆ ಅಷ್ಟಿತ್ತು, ಬಾಂಧವ್ಯ ಅಷ್ಟಿತ್ತು ಅನ್ಸುತ್ತೆ. ಸ್ನೇಹ ಸೌಹಾರ್ದತೆಗಳು ಅಷ್ಟರ ಮಟ್ಟಕ್ಕಿತ್ತು ಅನ್ಸುತ್ತೆ. ನಿನ್ನೀ ಕೆಳೆಯ ಅಂದ್ರೆ ನಿನ್ನೀ ಗೆಳೆಯ ಸುಯೋಧನನ ನೋಡದೆ ನುಡಿಯದೆ ನನ್ನ ಜೊತೆ ಮಾತಾಡದೆ, ಅದ್ರ ಜೊತೆಗೆ ಅಪ್ಪಿಕೊಳ್ಳದೆ ಪರಸ್ಪರ ಕುಶಲೋಪರಿಯನ್ನ ವಿಚಾರಿಸುತ್ತಾ ಅಪ್ಕೊಳ್ತಾ ಇದ್ರು ಅನ್ಸುತ್ತೆ. ಅಪ್ಪಿಕೊಳ್ಳದೆ ಬೆಸನ್ ಏಳು ಆಜ್ಞಾಪಿಸು ಏನೂ ಎನ್ನದೆ
ಜಿಯ ಎನ್ನದೆ, ಪ್ರಭು ದೊರೆ ಅನ್ನದೆ, ದೇವ ಎನ್ನದೆ, ಅದು ಏಕೆ ಉಸಿರದಿರ್ಪೆ ಅಂಗಾಧಿಪತಿ. ಅದು ಯಾವ ಕಾರಣಕ್ಕಪ್ಪ ನೀನು ಮಾತಾಡ್ತಾ ಇಲ್ಲ? ಕರ್ಣನೇ, ಅಂಗದೇಶದ ಅಧಿಪತಿಯಾದಂಥ ಕರ್ಣನೇ ಅಂಗಾಧಿಪತಿ, ಯಾಕೆ ನಿನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ತುಂಬ ದುಃಖಿತನಾಗಿ ದುರ್ಯೋಧನ ಕರ್ಣನ ಶವದ ಮುಂದೆ ಮಾತಾಡ್ತಾ ಇದ್ದಾನೆ. ನಿನ್ನಿ ಕೆಳೆಯ ಸುಯೋಧನನನ್ನು ನೋಡದೆ, ನುಡಿಯದೆ, ಅಪ್ಪಿಕೊಳ್ಳದೆ, ಬೆಸನ್ ಏನು ಎನ್ನದೆ, ಜಿಯ ಎನ್ನದೆ, ದೇವ ಎನ್ನದೆ, ಅದು ಏಕೆ ಉಸಿರದಿರ್ಪೆಯೋ ಅಂಗಾಧಿಪತಿ. ಅದು ಯಾಕೆ ಮಾತನಾಡ್ತಾ ಇಲ್ಲ ನೀನು ಅಂಗಾಧಿಪತಿ ಕರ್ಣನೇ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದು. ಮುಂದಕ್ಕೆ ಏನು ಹೇಳ್ತಾನೆ ನೋಡೋಣ. ಕರ್ಣನ ದುರ್ಯೋಧನನ ಸ್ನೇಹ ಅದ್ಭುತವಾಗಿತ್ತು. ಅವ್ರ ಸ್ನೇಹ ಹೇಗಿತ್ತು ಅಂತಂದ್ರೆ, ಅವ್ರು ಸತ್ ಮೇಲೂ ಅವ್ರ ಬಗ್ಗೆ ಒಳ್ಳೆ ಮಾತಾಡೋ ಥರ ಇತ್ತು. ನಿಜವಾಗ್ಲೂ ಅದು ಸ್ನೇಹ. ಇದ್ದ ಮುದವಿ ಮಗ ನನ್ನ ಹತ್ರನೇ ಈಸ್ಕೊಂಡು ದುಡ್ಡು ಈಸ್ಕೊಂಡು ಯಾಕೋ ತೀರಿಸ್ನಿಲ್ಲ ಮಾಡಲಿಲ್ಲ ಒಟ್ಟಾದತ್ತು ಅವನು ಹಿಂಗನ್ನ ಸ್ನೇಹದ ಮಧ್ಯದಲ್ಲಿ ಅವನು ಸರಿಯಾಗಿ ನನ್ನ ಕೆಲಸ ಮಾಡ್ಕೊಡ್ತಿರ್ಲಿಲ್ಲ, ನಾನು ಪರವಾಗಿಲ್ಲ, ಅಲ್ಲೆಲ್ಲ ಇರ್ತಿದ್ನ ಇಲ್ಲೆಲ್ಲ ಇರ್ತಿದ್ನ ಅಂತ ಹೇಳೋದ್ರ ಬದಲಾಗಿ ಅವನು ಸತ್ತ ಮೇಲೂ ಅವನ ಪರಾಕ್ರಮವನ್ನ, ಅವನ ವ್ಯಕ್ತಿತ್ವವನ್ನ ಹೊಗಳೋದಿದೆಯಲ್ಲ, ಅದು ನಿಜವಾದ ಸ್ನೇಹ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಕರ್ಣನ ಬಗ್ಗೆ ದುರ್ಯೋಧನ. ಅನೃತಂ ಲೋಭಂ ಭಯಂ ಎಂಬ ಇನಿತುಂ ನೀನಿರ್ದನಾಡೊಳು ಇರ್ಕುಮೇ ರವಿನಂದನ ನನ್ನಿ ಚಾಗಂ ಅಣ್ಣು ಎಂಬ ಇನಿತರ್ಕಂ ನೀನೇ ಮೊತ್ತ ಮೊದಲಿಗನಾದೈ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಾರಿ. ಕರ್ಣನ ವ್ಯಕ್ತಿತ್ವವನ್ನ, ದಾನ ಗುಣವನ್ನ, ಅವನ ಪೌರುಷ ಪರಾಕ್ರಮವನ್ನ ಎಷ್ಟು ಚೆನ್ನಾಗಿ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಅನೃತಂ, ಕರ್ಣ ನೀನಿರುವಂತ ಈ ನಾಡಿನಲ್ಲಿ ಸುಳ್ಳು ಅನ್ನೋದಾಗ್ಲಿ, ಅತಿಯಾಸೆ ಅನ್ನೋದಾಗ್ಲಿ, ಲೋಭ ಅಂದ್ರೆ ಅತಿಯಾಸೆ ಅಂತ, ಭಯ ಅನ್ನೋದಾಗ್ಲಿ, ಇನಿತುಂ, ಏನಿತ್ತು ಇಷ್ಟು ಅಂದ್ರೆ ಅನೃತ, ಲೋಭ, ಭಯ ಅನ್ನುವಂಥ ಈ ಇಷ್ಟುನು ನೀನಿದ್ದ ನಾಡೊಳಿರ್ಕುಮೆ, ನೀನಿರುವಂತ ನಾಡಲ್ಲಿ, ನೀನಿರುವಂತ ಜಾಗದಲ್ಲಿ ಇರಕ್ ಸಾಧ್ಯವೇ ಇಲ್ಲ? ಇಲ್ಲ ಕಣಯ್ಯ. ನೀನಿರುವಂತ ಜಾಗದಲ್ಲಿ ಸುಳ್ಳಿರೋದಕ್ಕೆ ಸಾಧ್ಯ ಇಲ್ಲ. ನೀನಿರುವಂತ ರಾಜ್ಯದಲ್ಲಿ ಅತಿಯಾಸೆ ಅನ್ನೋದು ಇರೋದಕ್ಕೆ ಸಾಧ್ಯ ಇಲ್ಲ. ನೀನಿರುವಂತ ರಾಜ್ಯದಲ್ಲಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ, ಭಯ ಪಡೋ ಅಗತ್ಯ ಇಲ್ಲ. ರವಿನಂದನ ನನ್ನಿ ಚಾಗಂ ಅಣ್ಣು ಎಂಬ ಇನಿತರ್ಕಂ ನೀನೇ ಮೊತ್ತ ಮೊದಲಿಗನಾದೈ. ನನ್ನಿ ಅಂದ್ರೆ ಸತ್ಯ, ಸತ್ಯವಾಗಿ ನಡ್ಕೊಳ್ಬೇಕು, ಸತ್ಯವನ್ನು ಪಾಲಿಸ್ಬೇಕು ಅನ್ನುವಂಥ ವಿಷಯಕ್ಕೆ ನೀನೇ ಉದಾಹರಣೆ, ನೀನೇ ಮೊತ್ತ ಮೊದಲಿಗ. ನಿನ್ನ ಹಾಗೆ ಸತ್ಯವನ್ನು ಪಾಲಿಸಿದ ಇನ್ನೊಬ್ಬ ಇಲ್ಲ, ನೀನೇ ಮೊತ್ತ ಮೊದಲಿಗ. ಆಗೊಂದು ವೇಳೆ ಇದ್ರೆ ಅವನು ಎರಡನೇವನು. ಆದ್ರೆ ಸತ್ಯವನ್ನ ಪ್ರದರ್ಶನ ಮಾಡೋದಕ್ಕೆ, ಸತ್ಯದಿಂದ ನಡೆಯೋದಕ್ಕೆ, ಸತ್ಯಸಂಧನಾಗಿರೋದಕ್ಕೆ, ತ್ಯಾಗ ಗುಣಶೀಲಕ್ಕೆ ನೀನೇ ಮೊತ್ತ ಮೊದಲಿಗನಾದೆ. ನನ್ನಿ ಅಂದ್ರೆ ಸತ್ಯ ಅಂತ, ನನ್ನಿ ಚಾಗ ಅಂತ ತ್ಯಾಗ ಅಂತ, ನನ್ನಿ ಚಾಗಂ ಅಣ್ಮನ ಪರಾಕ್ರಮ ಅಂತ. ಈ ಮೂರು ಗುಣಗಳಿಗೂ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ಅನೃತ, ಲೋಭ, ಭಯ ಅನ್ನಂಥವು ನೀನಿರುವಂತ ನಾಡಿನಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾನೆ. ಹಾಗೆ ನೀನು ಇಂಥವ್ಗೆ ಹೆಸರಾಗಿದ್ಯಾ ಅಂತ ಹೇಳ್ತಾ ಇದ್ದಾನೆ. ಯಾವುದಕ್ಕೆ ನೀನು ಫೇಮಸ್ಸು ಅಂತ ಹೇಳ್ತಾ ಇರೋದು? ನನ್ನಿ ಸತ್ಯ, ಸತ್ಯವನ್ನೇ ಹೇಳುವುದಕ್ಕೆ, ಸತ್ಯವನ್ನಾಡುವುದಕ್ಕೆ, ಸತ್ಯದಂತೆ ನಡೆದುಕೊಳ್ಳೋದಕ್ಕೆ ನೀನು ಹೆಸರುವಾಸಿಯಾಗಿದ್ದೀಯಾ. ತ್ಯಾಗಕ್ಕೆ ನೀನು ಹೆಸರುವಾಸಿಯಾಗಿದ್ದೀಯಾ. ಪರಾಕ್ರಮಕ್ಕೆ ನೀನು ಹೆಸರುವಾಸಿಯಾಗಿದ್ದೀಯಾ. ನನ್ನಿ ಚಾಗಂ ಅಣ್ಮು ಎಂಬ ಇನಿತರ್ಕಂ, ಈ ಇಷ್ಟಕ್ಕೂ ನೀನೇ ಮೊತ್ತ ಮೊದಲಿಗನಾದೈ, ನೀನೇ ಮೊತ್ತ ಮೊದಲಿಗನಾಗಿದ್ದೀಯಾ ಪ್ರಿಯ ಗೆಳೆಯ ಕರ್ಣ ಅಂತ ಹೇಳಿ ದುರ್ಯೋಧನ ಕರ್ಣನ ಶವದ ಮುಂದೆ ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ಮಾತಾಡ್ತಾ ಇದ್ದಾನೆ, ಬಹಳ ಸೊಗಸಾಗಿದೆ. ಕರ್ಣನ ಜನ್ಮ ರಹಸ್ಯ ಯಾರ್ಯಾರಿಗೆಲ್ಲ ಗೊತ್ತಿತ್ತು ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ದಾನೆ. ಇಲ್ಲಿ ತನ್ನ ಗೆಳೆಯನ ಬಗ್ಗೆ ರೋಧಿಸುತ್ತಲೇ
ನಿನ್ನ ಬಗ್ಗೆ ನಾನು ನಡ್ಕೋಬೇಕಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅನ್ನುವಂಥ ಪಶ್ಚಾತ್ತಾಪವೂ ಕೂಡ ಅವನ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ನಾನು ನಿನ್ನ ವಿಷಯದಲ್ಲಿ ತುಂಬ ಕ್ರೂರವಾಗಿ ನಡ್ಕೊಂಡಿದ್ದೀನಿ, ತುಂಬ ಅನ್ಯಾಯವಾಗಿ ನಡ್ಕೊಂಡಿದ್ದೀನಿ ಅನ್ನುವಂಥ ಬಾಧೆ ಕೂಡ ಇವನಲ್ಲಿ ಕಾಣಿಸ್ತಾ ಇದೆ ಅನ್ನಿಸ್ತದೆ. ನೋಡಿ, ಆನ್ ಅರಿವೆಂ ಪೃತೆ ಅರಿವಳ್ ದಾನವ ರಿಪು ಅರಿವನ್ ಅರ್ಕನ್ ಅರಿವಂ ದಿವ್ಯಜ್ಞಾನಿ ಸಹದೇವನ್ ಅರಿವಂ ನೀನು ಆರ್ಗೆಂದು ಆರುಂ ಅರಿಯರು ಅಂಗಾಧಿಪತಿ. ಕರ್ಣ, ನಿಜವಾಗ್ಲೂ ನಿನ್ನ ಜನ್ಮ ರಹಸ್ಯ ನೋಡು, ನನ್ನನ್ನು ಸೇರ್ಕೊಂಡು ಇದಿಷ್ಟು ಜನಕ್ಕೆ ಗೊತ್ತಿತ್ತು ಕಣಯ್ಯ. ನಾವು ಯಾರು ಎಲ್ಲೂ ತುಟುಕ್ಬಿಟ್ಟು ಕನ್ಲೇ ಇಲ್ಲ. ನೋಡು, ನಿಜವಾಗ್ಲೂ ನಿನ್ನ ಮೇಲೆ ಪ್ರೇಮ ಇದ್ದಿದ್ರೆ ನನ್ನನ್ನು ಮೊದಲುಗೊಂಡು ಇವರೆಲ್ಲರೂ ಕೂಡ ನಿಜವನ್ನ ಹೇಳ್ಬಿಡ್ಬೇಕಾಗಿತ್ತು ಅಲ್ವಾ? ನಮ್ಗೆ ಯಾರಿಗೂ ಅದು ಬೇಕಾಗಿರ್ಲಿಲ್ಲ. ನಮ್ಮ ಸ್ವಾರ್ಥವೇ ಮುಖ್ಯ ಆಗಿತ್ತು. ನಿನ್ನ ಜನ್ಮ ರಹಸ್ಯ ನೋಡು, ಇಷ್ಟು ಜನಕ್ಕೆ ಗೊತ್ತಿತ್ತು. ಆನ್ ಅರಿವೆಂ, ನನಗೆ ಗೊತ್ತಿತ್ತು ನೀನು ಯಾರು ಅಂತ. ನೀನು ಪಾಂಡು ಸುತ ಅಂತ ನನಗೆ ಗೊತ್ತಿತ್ತು, ಕುಂತಿಯ ಮಗ ಅಂತ ನನಗೆ ಗೊತ್ತಿತ್ತು. ಆನ್ ಅರಿವೆಂ, ನೀನು ಯಾರು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿತ್ತು. ಜೊತೆಗೆ ಪೃತೆ ಅರಿವಳ್, ನಿನ್ನ ತಾಯಿ ಕುಂತಿ ಗೊತ್ತಿತ್ತು ಕಣಯ್ಯ ನೀನು ಯಾರು ಅಂತ. ಗೊತ್ತಾಯ್ತಾ? ನಿನ್ನ ತಾಯಿ ಗೊತ್ತಾಯ್ತಾ? ನಿನ್ನ ಸೂತ ಪುತ್ರ ಅಂತಾರಲ್ಲ, ಅದಲ್ಲ. ನಿನ್ನ ತಾಯಿಗೆ ನಿನ್ನ ತಾಯಿ ನಿಜವಾದ ತಾಯಿ, ನಿನ್ನ ಸಾಕು ತಾಯಿ ಬೇರೆಯವಳು. ಆದರೆ ನಿನ್ನ ಸ್ವಂತ ತಾಯಿ ಕುಂತಿಯಾಗಿರ್ಲ ಕಣಯ್ಯ. ಅವಳಿಗೂ ನೀನು ಅವಳ ಮಗ ಅಂತ ಗೊತ್ತಿತ್ತು. ಅದ್ರ ಜೊತೆಗೆ ನಮ್ಮಿಬ್ಬರ ಜೊತೆಗೆ ದಾನವ ರಿಪು ಅರಿವನ್, ದಾನವ ಅನ್ನುವಂಥ ರಾಕ್ಷಸನ, ರಿಪು ಅಂದ್ರೆ ಶತ್ರು, ದಾನವ ಅನ್ನುವಂಥ ರಾಕ್ಷಸನ ಕೊಂದವನು ಯಾರು ಅಂತಂದ್ರೆ ಕೃಷ್ಣ. ದಾನವ ರಿಪು ಅರಿವನ್, ಕೃಷ್ಣನಿಗೆ ಇದು ಗೊತ್ತಿತ್ತು ನೀನು ಯಾರು ಅಂತ. ಅದ್ರ ಜೊತೆಗೆ ಅರ್ಕನ್ ಅರಿವನ್, ಅರ್ಕ, ನೀನು ಸೂರ್ಯ ಪುತ್ರ, ಇನಸುತ ನೀನು. ನಿಮ್ಮಪ್ಪ ಸೂರ್ಯ ಕಣೋ, ಸೂರ್ಯನ ಅಂಶದಿಂದ ನೀನು ಹುಟ್ಟಿದವನು. ಅವನಿಗೂ ಗೊತ್ತಿತ್ತು, ಅವನು ಹೇಳಲಿಲ್ಲ. ಅರ್ಕನ್ ಅರಿವಂ, ಅದ್ರ ಜೊತೆಗೆ ದಿವ್ಯಜ್ಞಾನಿ ಸಹದೇವನ್ ಅರಿವಂ, ಪಾಂಡವರಲ್ಲಿ ಒಬ್ಬನಾದಂತಹ ದಿವ್ಯಜ್ಞಾನಿಯಾದಂತಹ ಸಹದೇವನಿಗೆ ಗೊತ್ತಿತ್ತು ನೀನು ಯಾರು ಅಂತ. ನಮ್ಮ ಅಣ್ಣ ಕರ್ಣ ಅನ್ನುವಂಥದ್ದು ಸಹದೇವನಿಗೂ ಗೊತ್ತಿತ್ತು. ನೀನು ಆರ್ಗೆಂದು ಆರುಂ ಅರಿಯರು, ನಿನ್ನ ಆರ್ಗೆಂದು, ನೀನು ಯಾರು ಎಂದು, ಯಾರ ಮಗನೆಂದು ಆರುಂ ಅರಿಯರು ಅಂಗಾಧಿಪತಿ. ನಮ್ಗಿಷ್ಟು ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತಿತ್ತು, ಇನ್ಯಾರಿಗೂ ಗೊತ್ತಿರಲಿಲ್ಲ. ಆದರೂ ನಾವು ಇದನ್ನ ಗುಟ್ಟಾಗಿಟ್ಬಿಟ್ವಿ. ನಾನು ನಿನ್ನನ್ನು ಪ್ರಾಣ ಸ್ನೇಹಿತ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದೀನಲ್ಲ, ನಾನು ಮುಚ್ಚಿಟ್ಬಿಟ್ನಲ್ಲ ಕರ್ಣ ಅಂತೇಳಿ ಪಶ್ಚಾತ್ತಾಪ ಪ್ರಾಯಶ್ಚಿತ್ತವಾಗಿ ಇವೆಲ್ಲ ಮಾತುಗಳನ್ನು ಆಡ್ತಾ ಇದ್ದಾನೆ ದುರ್ಯೋಧನ. ಮುಂದಕ್ಕೆ ನೋಡ. ಒಡ ಹುಟ್ಟಿದನೆಂದರಿದೊಡೆ ಕುಡುಗುಂ ರಾಜ್ಯ ಮನೆ ಧರ್ಮತನಯಂ, ನಿನಗೆ ಆಂ ಕೊಡಲು ಆರ್ತೇನಿಲ್ಲ, ರಾಜ್ಯ ಕೊಡೆಯ ನನ್ ಅರಿಯುತ್ತುಂ ಇರ್ದೆನ್ ಅಂಗಾಧಿಪತಿ. ಇಲ್ಲಿ ಎರಡೆರಡು ವಿಷಯ ಇದೆ. ನೀನೇ ಪಾಂಡವರ ಹಿರಿಯ ಅಂತ ಗೊತ್ತಾಗಿದ್ರೆ, ಪಾಂಡವರ ಹಿರಿಯ ಸಂತಾನ ಅಂತ ಗೊತ್ತಾಗಿದ್ರೆ, ಧರ್ಮರಾಯ ಮುಲಾಜಿಲ್ದೇನೆ ನಿನಗೆ ರಾಜ್ಯವನ್ನು ಕೊಟ್ಬಿಡ್ತಿದ್ದ. ಆದರೆ ಆ ಸತ್ಯ ಗೊತ್ತಿದ್ದು ನಾನು ನಿನಗೇನು ಕೊಡ್ಲಿಲ್ವಲ್ಲಪ್ಪ ಅಂತ ಹೇಳಿ ತನ್ನನ್ನು ತಾನು ಹಳಿದುಕೊಳ್ತಾ ಇದ್ದಾನೆ ದುರ್ಯೋಧನ. ಒಡ ಹುಟ್ಟಿದನೆಂದರಿದೊಡೆ, ಒಡ ಹುಟ್ಟಿದವನಿ ಅಂತ ಗೊತ್ತಾಗೋದ್ರೆ ಕುಡುಗುಂ ಕೊಟ್ಬಿಡ್ತಿದ್ದ ಎನ್ನ ರಾಜ್ಯವನ್ನೇ. ಯಾರು? ಧರ್ಮತನಯಂ, ಧರ್ಮರಾಯ. ನೀನು ಅವನ ಒಡ ಹುಟ್ಟಿದವನೆಂದು ಗೊತ್ತಾದ ತಕ್ಷಣ ಈ ರಾಜ್ಯವನ್ನು ಕೊಟ್ಬಿಡ್ತಿದ್ದ ಕಣೋ ಕರ್ಣ. ಧರ್ಮರಾಯ ಅಂತವನು ಕಣೋ. ನಿನಗೆ ನಿನಗೆ ನಾನು ಕೊಡಲ್ ಆರ್ತೇನಿಲ್ಲ, ನಿನಗೆ ನಾನು ಈ ರಾಜ್ಯವನ್ನು ಕೊಡುವ ಸೌಜನ್ಯವನ್ನು ತೋರಿಸ್ಲಿಲ್ಲ.
ರಾಜ್ಯಕ್ಕೆ ಒಡೆಯನನ್ ಅರಿಯುತ್ತುಂ, ಈ ರಾಜ್ಯಕ್ಕೆ ನಿಜವಾದ ಅಧಿಪತಿ ನೀನೇ ಅಂತ ಗೊತ್ತಿದ್ದಾಗಿಯೂ ನಾನು ಕೊಡುವ ಸೌಜನ್ಯವನ್ನ ಸತ್ಯಸಂಧತೆಯನ್ನ ನಾನು ಮೆರೆಯಲಿಲ್ಲ ಅಂಥೇಳಿ ಬೈಕೋತಾ ಇದ್ದಾನೆ. ಒಡ ಹುಟ್ಟಿದನೆಂದರಿದೊಡೆ, ನೀನು ಧರ್ಮರಾಯನ ಒಡ ಹುಟ್ಟಿದವನೆಂದು ಗೊತ್ತಾಗೋದ್ರೆ ಕುಡುಗುಂ ಕೊಟ್ಬಿಡ್ತಿದ್ದ ರಾಜ್ಯವನ್ನೇ. ಯಾರು? ಧರ್ಮರಾಯ. ನಿನಗೆ ನಾನು ಕೊಡಲ ಆರ್ತೇನಿಲ್ಲ, ಕೊಡ್ಲೇ ಇಲ್ಲ, ನಾನು ಕೊಡುವ ಸೌಜನ್ಯವನ್ನೇ ತೋರಿಸ್ಲಿಲ್ಲ, ನಾನು ರಾಜ್ಯಕ್ಕೆ ನೀನೇ ಒಡೆಯ ಅಂತ ಗೊತ್ತಿದ್ದಾಗಿಯೂ ಅಂತ. ಕೊಡಲ ಆರ್ತೇನಿಲ್ಲ, ಕೊಡುವ ಸೌಜನ್ಯವನ್ನ ಪ್ರೇಮವನ್ನ ನಾನು ತೋರಿಸ್ಲೇ ಇಲ್ಲ. ರಾಜ್ಯಕ್ಕೆ ಒಡೆಯನನ್ ಅರಿಯುತ್ತುಂ, ರಾಜ್ಯಕ್ಕೆ ನೀನೇ ಒಡೆಯ ಅನ್ನುವಂಥದ್ದು ಗೊತ್ತಾಗಿಯೂ ಕೂಡ ರಾಜ್ಯಕ್ಕೆ ಒಡೆಯನನ್ ಅರಿಯುತ್ತುಂ ಇರ್ದೆನಂಗಾಧಿಪತಿ, ಸುಮ್ಮನೆ ಇದ್ಬಿಟ್ನಲ್ಲ ನಾನು ಅಂತ ಅಂದ್ಬಿಟ್ಟು ತನ್ನನ್ನು ತಾನೇ ಬೈದುಕೊಳ್ತಾ ಇದ್ದಾನೆ ದುರ್ಯೋಧನ ಕರ್ಣನ ಶವದ ಮುಂದಕ್ಕೆ ನೋಡ. ನೀನುಳ್ಳೊಡೆ ಉಂಟು ರಾಜ್ಯಂ, ನೀನುಳ್ಳೊಡೆ ಪಟ್ಟಮುಂಟು ಬೆಳ್ಗಡೆಯುಂಟೈ, ನೀನುಳ್ಳೊಡೆ ಉಂಟು ಪೀಳಿಗೆ, ನೀನಿಲ್ಲದೆ ಇವೆಲ್ಲಮ್ಮು ಒಳವೆಯೋ ಅಂಗಾಧಿಪತಿ. ಈ ರಾಜ್ಯ, ಕೋಶ, ಬೆಳ್ಗೊಡೆ, ಸಿಂಹಾಸನ ಇವೆಲ್ಲ ಅಂತ ಇದ್ದಾರಲ್ಲ ಕರ್ಣ, ನೀನು ಇಲ್ಲದೆ ಅವೆಲ್ಲ ನನಗೇನು ಅಲ್ಲ ಕಣ. ನೀನು ಉಳ್ಳೊಡೆ ಉಂಟು ಈ ರಾಜ್ಯ, ನೀನಿದ್ರೆ ಈ ರಾಜ್ಯದ ಸುಖವನ್ನು ನನಗೆ ಅನುಭವಿಸೋದಕ್ಕೆ ಸಂತೋಷ. ನೀನು ಇಲ್ಲದೆ ಇವೇನು ಬೇಕಾಗಿಲ್ಲ ನನಗೆ. ಭೀಷ್ಮರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ, ಧೃತರಾಷ್ಟ್ರನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾನೊಂದು ಮಾತು ಹೇಳ್ತೀನಿರಪ್ಪ, ಧರ್ಮರಾಯಂಗೆ ನಾವು ಒಂದು ಮಾತು ಹೇಳಿದ್ರೆ ಅಥವಾ ನಿಮ್ಮ ತಾತ ಒಂದು ಮಾತು ಹೇಳಿದ್ರೆ ನಿಜವಾಗ್ಲೂ ಸಂಧಾನಕ್ಕೆ ಒಪ್ಪಿಡ್ತಾನೆ. ಅರ್ಥ ಮಾಡ್ಕೊಳ್ಳೋ ದುರ್ಯೋಧನ, ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾಗ ರನ್ನನೇ ಬರ್ದಿರುವಂತ ಕಾವ್ಯದ ಒಳಗಡೆ ಬರೋ ಸಾಲುಗಳಿವು. ನೆಲಕ್ಕಿರಿವೆನೆನ್ ಬಗೆದಿರಿ, ನೆಲಕ್ಕಿರಿವೆನೆನ್ ಬಗೆದಿರಿ ಛಲಕ್ಕಿರಿವೆಂ, ಪಾಂಡು ಸುತರೊಳು ಈ ನೆಲನಿದು ಪಾಳ್ ನೆಲ ನೆನಗೆ, ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪನೆ ಅಂತ ಹೇಳಿ ತನ್ನ ಸ್ಪಷ್ಟವಾದಂಥ ನಿರ್ಧಾರವನ್ನ, ತನ್ನ ಮನಸ್ಥಿತಿಯನ್ನ ಅತ್ಯಂತ ನಿಷ್ಠೂರವಾಗಿ, ಅತ್ಯಂತ ಸತ್ಯಯುತವಾಗಿ ಮಂಡಿಸ್ಬಿಡ್ತಾನೆ. ಅದು ದುರ್ಯೋಧನಿಗೆ ಕರ್ಣನ ಮೇಲಿದ್ದಂಥ ಪ್ರೇಮ. ದಿನಪ ಸುತನಂ ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಳ್ದಪನೆ, ಈ ನೆಲಕ್ಕೋಸ್ಕರ, ಈ ರಾಜ್ಯಕ್ಕೋಸ್ಕರ ನನ್ನ ಪ್ರಾಣ ಸ್ನೇಹಿತನನ್ನೇ ಬಲಿ ಕೊಟ್ಬಿಟ್ಟಿದ್ದೀನಿ. ಅವನಿಗಿಲ್ಲ, ಅವನು ಇಲ್ಲದ ಈ ಅವನ ಆಬ್ಸೆನ್ಸ್ ಅಲ್ಲಿ ನಾನು ಇಲ್ಲಿ ರೂಲ್ ಮಾಡ್ತೀನಿ. ಅಥೂ ಆಗಲ್ಲ, ಬಿಡಿ ಬಿಡಿ ಆ ಮಾತು ಬಿಡಿ, ಸಂಧಾನ ಅನ್ನುವಂಥ ಮಾತು ಬಿಡಿ ಅಂತ ಹೇಳುವಷ್ಟರ ಮಟ್ಟಿಗೆ ಸ್ನೇಹ ಇದೆ ಇವರಲ್ಲಿ. ಅದಕ್ಕೆ ಅವನಿಲ್ಲಿ ಹೇಳ್ತಾ ಇರೋದು, ನೀನ್ ಉಳ್ಳೊಡೆ ಉಂಟು ರಾಜ್ಯಂ, ನೀನಿದ್ರೆ ಕಣೋ ಈ ರಾಜ್ಯ ಕರ್ಣ, ನೀನ್ ಉಳ್ಳೊಡೆ ಪಟ್ಟಮುಂಟು, ನೀನಿದ್ರೆ ನನಗೆ ಪಟ್ಟ ರಾಜ್ಯಾಭಿಷೇಕ, ಬೆಳ್ಗಡೆ ಉಂಟೈ ಶ್ವೇತಛತ್ರ, ಇವೆಲ್ಲವೂ ರಾಜ ಅನ್ನುವಂಥದ್ದನ್ನ ಪ್ರಕಟಗೊಳ್ಳೋದಕ್ಕೆ ಬಹಳ ಮುಖ್ಯವಾದಂಥವು. ನೀನ್ ಉಳ್ಳೊಡೆ ಪಟ್ಟಮುಂಟು ಬೆಳ್ಗಡೆ ಉಂಟೈ, ನೀನ್ ಉಳ್ಳೊಡೆ ಉಂಟು ಪೀಳಿಗೆ, ನೀನಿದ್ರೆ ಈ ಎಲ್ಲ ಪರಂಪರೆಗಳು, ಗೊತ್ತಾಯ್ತಾ? ನೀನಿಲ್ಲದೆ ಇವೆಲ್ಲಂ ಒಳವೆ, ಈ ನೀನಿಲ್ಲದೆ ಇವೆಲ್ಲವೂ ಇರೋಕ್ ಸಾಧ್ಯನಾ? ಇರುತ್ತಾ? ಇಲ್ಲ. ಅಂಗಾಧಿಪತಿ ಅಂತೇಳಿ ನೋವಿನಿಂದ ಮಾತಾಡ್ತಾ ಇದ್ದೀನಿ. ಮುಂದಕ್ಕೆ ನೋಡೋಣ. ಇನಸುತ ಗಾಂಡೀವಿ ಸಂಮೋಹನಾಸ್ತ್ರದಿಂದ ಹೆಚ್ಚು ನಿದ್ರೆಯ ಮಾಡಿದನ್ ಅಂದಿನ ಗೋಗ್ರಹಣದೊಳ್ ಈಗಳ್ ನಿನಗಿಂತೂ ಈ ದೀರ್ಘ ನಿದ್ರೆಯ ಮಾಡಿದನೆ. ಗೋಗ್ರಹಣವನ್ನ ಮಾಡಿದ್ನಲ್ಲ ದುರ್ಯೋಧನ, ಪಾಂಡವರು ಅಜ್ಞಾತವಾಸದಲ್ಲಿದ್ದಾರೆ ಎನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಇಂಥ ಕ್ರಿಮಿನಲ್ ಬುದ್ಧಿ ಎಲ್ಲ ಇತ್ತು ಆಗಿನ ಕಾಲಕ್ಕೆ. ದುರ್ಯೋಧನನಿಗೆ ಏನಾದರೂ ಮಾಡಿ ಅವ್ರ ಅಜ್ಞಾತವಾಸದಲ್ಲಿರೋದನ್ನ ಕಂಡಿಡ್ದು ಬಿಡಬೇಕು ಅಂತ ಅಂದ್ಬಿಟ್ಟು ಗೋಗ್ರಹಣವನ್ನ ಮಾಡಿದ್ದ. ವಿರಾಟ ರಾಜನ ಆಸ್ಥಾನದಲ್ಲಿರುವಂಥ ಗೋವುಗಳನ್ನೆಲ್ಲ ವಶಪಡಿಸ್ಕೊಂಡ್ ಬಂದಿದ್ದ. ಅಂಥ ಸಂದರ್ಭದಲ್ಲಿ
ಅವುಗಳ ಕಾವಲಿಗೆ ಬಂದಿದ್ದಂಥ ಭೀಷ್ಮರು, ದ್ರೋಣರು, ಕರ್ಣ ಇವರೆಲ್ಲರೂ ಆ ಸಂದರ್ಭದಲ್ಲಿ ಅವರೆಲ್ಲರಿಗೂ ಯಾರಿಗೂ ಏನನ್ನೂ ಮಾಡದೆ ಸಮೋಹನ ಅಸ್ತ್ರವನ್ನ ಪ್ರಯೋಗ ಮಾಡಿ ಅರ್ಜುನ ಅವರನ್ನ ಮೂರ್ಛೆಗೊಳಿಸಿದ್ದ, ನಿದ್ದೆ ಬರೋ ಥರ ಮಾಡಿದ್ದ. ಅದನ್ನ ನೆನಪು ಮಾಡ್ಕೋತಾ ಇದ್ದಾನೆ. ಅವತ್ತೇನೋ ಸಂವಹನಾಸ್ತ್ರವನ್ನ ಬಿಟ್ಟು ನಿನಗೆ ನಿದ್ದೆ ಬರೋ ಥರ ಮಾಡ್ದ, ಈಗ ಈ ರೀತಿ ಶಾಶ್ವತವಾದ ನಿದ್ದೆ ಬರೋಂಗೆ ಮಾಡ್ಬಿಟ್ನಲ್ಲೋ ನಿನಗೆ ಅರ್ಜುನ ಅಂತೇಳಿ ನೊಂದ್ಕೋತಾ ಇದ್ದಾನೆ. ಇನಸುತ, ಇನ ಅಂದ್ರೆ ಸೂರ್ಯ ಅಂತ, ಇನಸುತ ಗಾಂಡೀವಿ ಅಂದ್ರೆ ಕರ್ಣನೇ ಗಾಂಡೀವಿ ಅದನ್ನ ಅರ್ಜುನ ಅಂತ, ಗಾಂಧೀವ ಅನ್ನುವಂಥ ಬಿಲ್ಲನ್ನು ಇಟ್ಕೊಂಡಿರೋಕ್ಕೆ ಇವನ್ನ ಗಾಂಧೀವಿ ಅಂತ ಕರೀತಾರೆ. ಗಾಂಧೀವ ಅನ್ನುವಂಥ ಬಿಲ್ಲು ಯಾಕೆ ಬಂತು ಏನೋ ಅದೆಲ್ಲವೂ ಕೂಡ ಬೇರೆ ಒಂದು ವಿಷಯ. ಅದು ಯಾವುದೋ ಒಂದು ಕಾರಣಕ್ಕೆ ಅಗ್ನಿ ಅವನಿಗೆ ಕೊಡೋದು, ದೇವತೆಗಳು ಕೊಡೋದು, ಇದೆಲ್ಲವೂ ಇದೆ ಕತೆ. ಇನಸುತ ಗಾಂಡೀವಿ ಸಂವಹನಾಸ್ತ್ರದಿಂದ ಹೆಚ್ಚು ಅಂತಾನೆ ಬರುವ ಹಾಗೆ, ಏನು ನಿದ್ರೆ. ಇನಸುತನಾದ ಅಂದ್ರೆ ಕರ್ಣನೇ ಅರ್ಜುನ ಸಂವಹನ ಅಸ್ತ್ರ ಅನ್ನುವಂಥ ಅಸ್ತ್ರವನ್ನ ಬಿಡೋದ್ರ ಮೂಲಕ ನಿನಗೆ ಹೆಚ್ಚು ನಿದ್ರೆ ಬರುವ ಹಾಗೆ ಮಾಡಿದ. ಅಂದಿನ ಗೋಗ್ರಹಣದೊಳ್, ಅವತ್ತಿನ ಗೋಗ್ರಹಣದಲ್ಲಿ ನಿನಗೆ ಹೆಚ್ಚಿನ ನಿದ್ದೆ ಬರುವಾಗ ಮಾಡ್ದ ಸಂವಹನಾಸ್ತ್ರ ಅನ್ನುವಂಥ ಅಸ್ತ್ರವನ್ನ ಪ್ರಯೋಗಿಸಿ, ಈಗಳ್ ನಿನಗೆ ಇಂತು ದೀರ್ಘ ನಿದ್ರೆಯ ಮಾಡಿದನೆ, ನಿನಗೆ ಈ ರೀತಿಯಾಗಿ ಶಾಶ್ವತವಾದ ನಿದ್ದೆಯನ್ನ ಮಾಡಿಬಿಟ್ನಲ್ಲ ಅವನು ಅರ್ಜುನ ಅಂಥೇಳಿ ಬಹಳ ನೋವಿನಿಂದ ಕರ್ಣನ ಶವದ ಮುಂದೆ ದುರ್ಯೋಧನ ದುಃಖಿಸ್ತಾ ಇದ್ದಾನೆ. ಮುಂದಕ್ಕೆ ನೋಡ. ಅರಿಬೇಡೆ ಕವಚಮಂ ನೀನ್ ಅರಿದಿತ್ತೈ, ಕೊಂತಿಬೇಡೆ ಬೆಚ್ಚದೆ ಕೊಟ್ಟೈ ಪುರಿಗಣಯಂ, ನಿನಗೆಣೆ ಕಸವರಗಲಿ ಮೈಗಲಿಯುಂ ಆವನ್ ಅಂಗಾಧಿಪತಿ. ಚೆನ್ನಾಗಿ ಹೇಳ್ತಾ ಇದ್ದಾನೆ, ಅವನ ದಾನ ಗುಣವನ್ನ ಮಾತಾಡ್ತಾ ಇದ್ದಾನೆ ನಾನು. ಹರಿಬೇಡೆ ಕವಚಮಂ ನೀನ್ ಅರಿದಿತ್ತೈ. ಹರಿ ಅಂದ್ರೆ ಇಂದ್ರ ಅಂತ ಇಲ್ಲ ಅರ್ಥ. ಹರಿ ಅಂತಂದ್ರೆ ಇಂದ್ರನ ಅಂಶದಲ್ಲಿ ಹುಟ್ಟಿದವನು ಅರ್ಜುನ. ಅರ್ಜುನ ಗೆಲ್ಲುವುದಕ್ಕೆ ಬೇಕಾದ ಎಲ್ಲ ವಾತಾವರಣವನ್ನು ಸೃಷ್ಟಿ ಮಾಡ್ಕೋತಾ ಇದ್ದಾನೆ ಇಂದ್ರ. ಆ ಕಾರಣಕ್ಕೋಸ್ಕರ ಅಡ್ಡಿಯಾಗಿರುವ ಏನೇನಿದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾನೆ. ಕರ್ಣ ಅರ್ಜುನ ಗೆಲ್ಲೋದಕ್ಕೆ ಒಂದು ಮಹಾ ಅಡ್ಡಿಯಾಗಿದ್ದ. ಅವನಲ್ಲಿರುವಂತಹ ಎಲ್ಲ ಬಲಿಷ್ಠವಾದ ಅಂಶಗಳನ್ನು ವೀಕ್ ಮಾಡ್ತಾ ಇದ್ದಾನೆ, ದುರ್ಬಲಗೊಳಿಸ್ತಾ ಇದ್ದಾನೆ ಕರ್ಣನನ್ನ. ಆ ನೆಪವನ್ನಿಟ್ಕೊಂಡು ಬ್ರಾಹ್ಮಣ ವೇಷಧಾರಿಯಾಗಿ ಯಾರು ಏನ್ ಕೇಳಿದ್ರೂ ಕೊಟ್ಬಿಡುವಂತಹ ಮನಸ್ಥಿತಿ ಇರುವಂತಹ ಕರ್ಣನ ಮುಂದೆ ಬಂದು ಭಿಕ್ಷೆ ಬೇಡ್ತಾ ಇದ್ದಾನೆ ಇಂದ್ರ. 330 ಕೋಟಿ ದೇವತೆಗಳಿಗೆ ಒಡೆಯ, ಯಾರು ಏನ್ ಕೇಳಿದ್ರು ತಥಾಸ್ತು ಅನ್ನುವಂಥ ಶಕ್ತಿ ಇದ್ದಂತ ಇಂದ್ರ ಸತ್ಯಸಂಧನಾದಂತ ಕರ್ಣನ ಮುಂದೆ ಭಿಕ್ಷೆ ಬೇಡ್ತಾ ಇದ್ದಾನೆ. ತನಗೆ ಬೇಕಿದ್ದಾಗಿಯೂ ತನಗೆ ಅಗತ್ಯವಿದ್ದಾಗಿಯೂ ಅದು ಕೊಟ್ಬಿಟ್ನಲ್ಲ, ಆ ಕಾರಣಕ್ಕೆ ಅವರನ್ನ ದಾನಶೂರ ಕರ್ಣ ಅಂತ ಕರೆದ್ರು. ದಾನದಲ್ಲಿ ಶೂರ ಅಂತ. ಎಲ್ಲರೂ ದಾನ ಮಾಡ್ತಾರೆ, ತಮ್ಗೆ ಇಟ್ಕೊಂಡು ದಾನ ಮಾಡ್ತಾರೆ. ತಮಗೆ ಬೇಕಾಗಿದ್ರು ಆ ಬೇಕಾಗಿರೋ ವಸ್ತುವನ್ನ ಕೊಟ್ಬಿಡೋದಿದೆಯಲ್ಲ, ಈಡಾಡ್ಬಿಡೋದಿದೆಯಲ್ಲ, ಅಂತ ಮನಸ್ಥಿತಿ ಇರೋರನ್ನ ದಾನಶೂರ ಕರ್ಣ ಅಂತ ಕರ್ಕೋಬೋದು ನಾವು. ಇಲ್ಲ ಅದನ್ನೇ ಹೇಳ್ತಾ ಇರೋದು. ಹರಿಬೇಡೆ ಕವಚಮಂ ನೀನ್ ಅರಿದು ಇತ್ತೈ, ಸುಲ್ದು ಅದನ್ನು ಕೊಟ್ಟೆ. ಕೊಂತಿ ಬೇಡೆ, ಕೊಂತಿ ಅಂದ್ರೆ ಕುಂತಿ ನಿನ್ ತಾಯಿ ಬಂದು ಕೇಳಿದ್ರು. ಬೇಡೆ ಬೆಚ್ಚದೆ ಕೊಟ್ಟೈ, ಇಂದು ಮುಂದೆ ನೋಡ್ದೆ, ಯೋಚನೆ ಮಾಡ್ದೆ, ತನ್ನ ತಾಯಿ ಕೇಳ್ತಾ ಇರುವಂತಹ ಈ ವರದಿಂದಾಗಿ ನನ್ನ ಜೀವಕ್ಕೆ ಆಪತ್ತಿದೆ ಅನ್ನುವಂಥದ್ದು ತಿಳಿದು ಬೆಚ್ಚದೆ ಕೊಟ್ಟೈ ಪುರಿಗಣಯಂ, ವಿಶೇಷವಾದ ಅಸ್ತ್ರವನ್ನ ಮತ್ತೆ ನಾನು ತೊಡಲಾರೆ ಅನ್ನುವಂಥ ಮಾತನ್ನ ನೀನು ಕೊಟ್ಟೆ. ನಿನಗೆಣೆ, ನಿನಗ್ಯಾರು ಹೆಣೆ, ನಿನಗ್ಯಾರು ಸರಿಸಮಾನರು, ನಿನಗ್ಯಾರು ದೊರೆ, ನಿನಗ್ಯಾರು ಹೆಣೆ, ನಿನಗ್ಯಾರು ಎಣೆ, ಕಸವರಗಲಿ ಮೇಯ್ಗಲಿಂ ಆವನಂಗಾಧಿಪತಿ. ಆಯ್ತಾ? ಪರಾಕ್ರಮದಲ್ಲಾಗಿರ್ಲಿ, ದಾನಶೂರತ್ವದಲ್ಲಾಗಿರಲಿ ನಿನಗೆಣೆ ಯಾರಿದ್ದಾರೆ? ಅಂಗಾಧಿಪತಿ ಅಂತ ಹೇಳಿ
ಬಹಳ ದುಃಖವನ್ನ ಮಾಡ್ತಾ ಇದ್ದಾನೆ. ದುರ್ಯೋಧನ ಕರ್ಣನ ಕಳೆ ಬರದ ಮುಂದೆ ನಿಂತು ಮುಂದಕ್ಕೆ ನೋಡೋಣ. ನಯನದೊಳಂ ಎರ್ದೆಯೊಳಂ ನಿನ್ನಯ ರೂಪು ಇರ್ದಪುದು, ನಿನ್ನ ಮಾತಿರ್ದಪುದು ಎನ್ನಯ ಕೀಯೊಳಂ ಇನನಂದನ ವಿಯೋಗಂ ಎಂತಾದುದು ಅರಿಯನ್ ಅಂಗಾಧಿಪತಿ. ನಿನ್ನ ಬಿಟ್ಟೋಗಿದ್ದೀನಿ, ಬಿಟ್ಟೋಗವನೆ ಅಂತ ಅನ್ಕೋತಾ ಇದ್ದೀನಿ. ಅದೇನೋ ನನ್ಗೆ ಗೊತ್ತಾಗ್ತಾ ಇಲ್ಲ. ನಯನದೊಳಂ ನನ್ನ ಕಣ್ಣಲ್ಲಿ ನಿನ್ನ ರೂಪವೇ ಇದ್ದೆ. ನಯನದೊಳಂ ಕಣ್ಣಲ್ಲಿ, ಎರ್ದೆಯೊಳಂ ನನ್ನ ಹೃದಯದಲ್ಲಿ, ನಿನ್ನಯ ರೂಪ ಇರ್ದಪುದು ನನ್ನ ಕಣ್ಣಲ್ಲಿ ಹೃದಯದಲ್ಲಿ ನಿನ್ನ ರೂಪನೇ ತುಂಬಿಕೊಂಡಿದೆ ಕರ್ಣ. ನಿನ್ನ ಮಾತು ಇರ್ದಪುದು ಎನ್ನಯ ಕಿವಿಯೊಳ್, ನಿನ್ನ ಮಾತು ಸದಾ ನನ್ನ ಕಿವಿಯಲ್ಲಿ ಗುಣಗುಣಿಸ್ತಾ ಇದೆ. ಹಂಗಿದ್ದಾಗಿನೂ ಇನನಂದನ ವಿಯೋಗಂ ಎಂತಾದುದು ಅರಿಯನ್ ಅಂಗಾಧಿಪತಿ. ಕರ್ಣನೇ, ನೀನು ನನ್ನ ಕಿವಿಯಲ್ಲಿ ಕೇಳಿಸ್ತಾ ಇದೆ ನಿನ್ನ ಮಾತುಗಳು. ನಿನ್ನ ರೂಪ ನನ್ನ ಕಣ್ಣಿನಲ್ಲಿ, ನನ್ನ ಎದೆಯಲ್ಲಿ ತುಂಬಿಕೊಂಡಿದೆ. ಹಾಗಿದ್ದಾಗಿಯೂ ಕೂಡ ನೀನು ನನ್ನಿಂದ ಹೇಗೆ ದೂರ ಹೋಗ್ಲಿಕ್ಕೆ ಅಥವಾ ಅಗಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದ. ನಯನದೊಳಂ ಎರ್ದೆಯೊಳಂ ನಿನ್ನಯ ರೂಪು ಇರ್ದಪುದು, ನಿನ್ನ ಮಾತಿರ್ದಪುದು ಎನ್ನಯ ಕಿವಿಯೊಳಂ ಇನನಂದನ. ಸೂರ್ಯನ ಮಗನಾದಂಥ ಕರ್ಣನೇ, ವಿಯೋಗಂ ಎಂತಾದುದು ಅರಿಯನ್. ನಿನ್ನ ರೂಪು ನನ್ನ ಕಣ್ಣು ಹೃದಯಗಳಲ್ಲಿ ತುಂಬಿಕೊಂಡಿದೆ, ನಿನ್ನ ಮಾತು ನನ್ನ ಕಿವಿಯಲ್ಲಿ ತುಂಬಿಕೊಂಡಿರ್ಬೇಕಾದ್ರೆ ಅದು ಹೆಂಗೆ ನನಗೂ ನಿನ್ಗೂ ಅಗಲಿಕೆ ಬರಕ್ಕೆ ಸಾಧ್ಯ ಇದೆ? ಇಲ್ಲ ಬಿಡು, ನಿನ್ನ ಮಾತು ಸದಾ ನನಗೆ ಕೇಳಿಸ್ತಾ ಇದೆ. ನಾನು ಏನನ್ನ ದರ್ಶಿಸಿದ್ರು ನೀನೇ ಕಾಣಿಸ್ತಾ ಇದೀಯಾ. ಆ ಕಾರಣಕ್ಕೆ ನಿನ್ನ ವಿಯೋಗ ನನಗಾಗಿಲ್ಲ. ವಿಯೋಗಂ ಎಂತಾದುದು ಅರಿಯನ್ ಅಂಗಾಧಿಪತಿ ಅಂಥೇಳಿ ತುಂಬಾ ನೋವಿನಿಂದ ದುರ್ಯೋಧನ ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ನೋಡೋಣ. ನಿನ್ನ ಕೊಂದ ಕಿರೀಟಿಯುಂ ಅಣುಗನನ್ನಿಕ್ಕಿ ಕೊಂದ ಭೀಮನುಂ ಒಳನ್ ಆನ್ ಇನ್ನುಂ ಒಳೆಂ ಗಡಾ ಸಾಲದೆ ನಿನ್ನೆಯ ಕೂರ್ಮೆಗಂ ಅದೆನ್ನ ಸೌಧರ್ಮಿಕೆಗಂ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂದ್ರೆ ತನ್ನನ್ನೇ ತಾನೇ ಹಳಿದುಕೊಳ್ತಾ ಇದ್ದಾನೆ ದುರ್ಯೋಧನ. ನಿನ್ನ ಕೊಂದ ಕಿರೀಟಿ ಅಂತಾನೆ ಅರ್ಜುನ ಅಂತ ಅರ್ಥ. ನಿನ್ನಂ ಕೊಂದ ಕಿರೀಟಿಯುಂ ಎನ್ನಣುಗನನ್ನಿಕ್ಕಿ ಕೊಂದ ಭೀಮನುಂ ಒಳನ್. ನಿನ್ನನ್ನು ಕೊಂದ ಅರ್ಜುನನು, ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನು ಕೊಂದ ಭೀಮನು ಇನ್ನೂ ಇದ್ದಾರೆ. ಒಳನ್ ಆನ್ ಇನ್ನುಂ ಒಳೆಂ. ನನ್ನ ತಮ್ಮನನ್ನು ಕೊಂದಂತ ಭೀಮನನ್ನ, ನಿನ್ನನ್ನು ಕೊಂದಂತ ಅರ್ಜುನನ್ನ ತೀರಿಸ್ಬಿಟ್ಟು ಬಂದು ನಿನ್ನ ಮುಂದೆ ಮಾತಾಡ್ಬೇಕಾಗಿತ್ತು. ಆದ್ರೆ ನಾನೆಂತ ಮಾನ್ಗೆಟ್ಟವನು ನೋಡಿದೀಯ. ಅವರಿಬ್ಬರನ್ನ ಬದುಕಕ್ಕೆ ಬಿಟ್ಟು ನಾನಿಲ್ಲಿ ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ಅದು ಯಾವ ಪ್ರೀತಿ ಇಟ್ಟಿದ್ದೀನೋ ನಿಮ್ಮ ಮೇಲೆ, ನಿಮ್ಮಿಬ್ಬರ ಮೇಲೆ ಅದು ಯಾವ ಪ್ರೀತಿ ಇಟ್ಟಿದ್ದೀನೋ, ಅವನ ಮೇಲೆ ಅದು ಯಾವ ಸೋದರ ವಾತ್ಸಲ್ಯ ಇಟ್ಟಿದ್ದೀನೋ, ಅದು ಯಾವ ಸ್ನೇಹ ಪ್ರೀತಿ ವಾತ್ಸಲ್ಯ ನಿನ್ನ ಮೇಲೆ ಇಟ್ಟಿದ್ದೀನೋ ಅಲ್ವಾ ಅಂತ ವ್ಯಂಗ್ಯವಾಗಿ ತನ್ನನ್ನೇ ತಾನು ನಿಂದಿಸ್ಕೋತಾ ಇದ್ದಾನೆ ದುರ್ಯೋಧನ. ನಿನ್ನಂ ಕೊಂದ ಕಿರೀಟಿಯುಂ ಎನ್ನಣುಗನನ್ನಿಕ್ಕಿ ಕೊಂದ ಭೀಮನುಂ ಒಳನ್. ಅಣುಗ ಅಂತಂದಾಗ ಇಲ್ಲಿ ದುಶ್ಯಾಸನ ಅನ್ನುವಂತಾನೆ ಅರ್ಥ. ಅಣುಗನನ್ನಿಕ್ಕಿ ಕೊಂದ ಭೀಮನುಂ ಒಳನ್. ಆ ದುಶ್ಯಾಸನನ್ನು ಕೊಂದಂತಹ ಭೀಮನು ಇದ್ದಾನೆ, ನಿನ್ನನ್ನು ಕೊಂದ ಅರ್ಜುನನು ಇದ್ದಾನೆ. ಆನ್ ಇನ್ನುಂ ಒಳೆಂ. ಅವರಿಬ್ರು ಬದುಕವ್ರೆ, ನಾನು ಇನ್ನೂ ಬದುಕಿದ್ದೀನಿ. ಅವರಿಬ್ಬರನ್ನು ಕೊಲ್ಲೋ ಯೋಗ್ಯತೆ ನನಗಿಲ್ಲ. ನಾನಾದ್ರೂ ಸತ್ತೋಗ್ಬಿಡ್ಬೇಕಾಯ್ತು ಹೋರಾಟ ಮಾಡಿ. ನಾನು ಇದ್ದೀನಿ, ಅವರು ಬದುಕವ್ರೆ. ಇಲ್ಲ ಅವರು ಇರಬೇಕಾಯಿತು, ಇಲ್ಲ ನಾನು ಇರಬೇಕಾಗಿತ್ತು. ನೀವಿಬ್ರು ಇಲ್ಲ ಅಂದಮೇಲೆ ಅವರಿಬ್ರು ಇರಬಾರ್ದು, ಇಲ್ಲ ನಾನು ಇರಲ್ಲ, ಹೋರಾಟ ಮಾಡ್ಬಿಟ್ಟು ಸತ್ಬಿಡ್ತೀನಿ ಅಂತೇಳಿ ಬರ್ಬೇಕಾಯ್ತು. ಹಂಗೂ ಮಾಡಿಲ್ಲ ಇವನು. ಇನ್ನೂ ಒಳೆಂ, ನಾನಿನ್ನೂ ಇದ್ದೀನಿ. ಗಡಾ ಗೆಳೆಯನೇ, ಸಾಲದೆ ನಿನ್ನೆಯ ಕೂರ್ಮೆಗಂ, ನೀನು ನನ್ನ ಮೇಲಿಟ್ಟಿರುವಂಥ ಪ್ರೀತಿಗೆ, ಅದೆನ್ನ ಸೌಧರ್ಮಿಕೆಗೆ, ನನ್ನ ಪ್ರೀತಿ ವಾತ್ಸಲ್ಯಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲಲ್ವಾ? ನನ್ನ ಸೌಹಾರ್ದ ಪ್ರೀತಿಗೆ ಇದು ಸಾಕ್ಷಿಯಾಗಿ ನಿಲ್ಲಲ್ವಾ? ನಿನ್ನನ್ನ
ನನ್ನ ತಮ್ಮನನ್ನ ಕೊಂದವರು ಕೂಡ ಇನ್ನೂ ಬದುಕಿದ್ದಾರೆ, ನಾನು ಬದುಕಿದ್ದೀನಿ. ನಿಮ್ಮನ್ನ ಕೊಂದವರನ್ನ ಉಳಿಸದೆ ಆಗೊಂದ್ ವೇಳೆ ಅವರನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾನಾರು ಉಳಿದೆ ಇರಬೇಕಾಗಿತ್ತು. ಅವೆರಡನ್ನೂ ಮಾಡಿಲ್ಲ ನಾನು. ನೋಡಿದ್ರಾ ನಿಮ್ಮೇಲೆ ನಾನು ಎಂಥ ಪ್ರೀತಿ ಇಟ್ಟಿದ್ದೀನಿ ಅಂತೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ನೋಡಿ. ಪರಶುಧರಂ ಚಕ್ರಧರಂ ಸುರಪತಿ ಭೂಕಾಂತೆ ಕೊಂತಿ ಎಂದ್ ಈ ಪೇಳ್ದ ಐವರೇ ಕೂಡಿ ನಿನ್ನ ಕೊಂದರ್ ನರನ್ ಒರ್ವನೇ ಕೊಂದನ್ ಅಲ್ಲನ್ ಅಂಗಾಧಿಪತಿ. ಪ್ರಿಯಕರ್ಣ, ನಿನ್ನ ಕೇವಲ ಅರ್ಜುನ ಮಾತ್ರ ಕೊಲ್ಲಿಲ್ಲ ಕಣ, ನಿನ್ನನ್ನು ಯಾರ್ಯಾರು ಕೊಂದ್ರು ಗೊತ್ತೇನ? ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಪರಶುಧರಂ ಪರಶುರಾಮ ನಿನ್ನನ್ನ ಕೊಂದ ಶಾಪವನ್ನ ಕೊಡುವುದರ ಮೂಲಕ. ಚಕ್ರಧರಂ ಕೃಷ್ಣ ನಿನ್ನನ್ನು ಕೊಂದ. ಸುರಪತಿ ಇಂದ್ರ ನಿನ್ನನ್ನು ಕೊಂದ. ಭೂಕಾಂತೆ ಭೂಮಿ ತಾಯಿ ನಿನ್ನ ಕೊಂದಲು. ಕುಂತಿ ನಿನ್ನ ಎತ್ತ ತಾಯಿ ನಿನ್ನನ್ನ ಕೊಂದಲು. ಕೊಂತಿ ಎಂದು ಈ ಪೇಳ್ದ ಹೀಗೆ ನಾನು ಹೇಳ್ತಾ ಇರುವಂತ ಐವರೇ, ಈ 5 ಜನವೇ ಕೂಡಿ ನಿನ್ನನ್ನ ಕೊಂದರು. ಕೇವಲ ನರನೋರ್ವನೇ ಕೊಂದನಲ್ಲನ್, ಕೇವಲ ಅರ್ಜುನ ಮಾತ್ರ ನಿನ್ನನ್ನ ಕೊಲ್ಲಲಿಲ್ಲ. ನರ ಅಂದ್ರೆ ಅರ್ಜುನ ಅಂತ ಅರ್ಥ ನೋಡಿ. ಕೊಂದರ್ ನರನ್ ಒರ್ವನೇ ಕೊಂದನಲ್ಲನ್ ಅಂಗಾಧಿಪತಿ. ಕರ್ಣ, ನಿನ್ನ ಈಗ ನಾನು ಹೇಳ್ತಾ ಇರುವಂತ ಈ 5 ಜನ ಸೇರಿ ಕೊಂದ್ರು ಕಣೋ, ಕೇವಲ ಅರ್ಜುನ ಮಾತ್ರ ನಿನ್ನನ್ನ ಕೊಲ್ಲಿಲ್ಲ ಕಣಪ್ಪ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ಮುಂದಕ್ಕೆ ನೋಡ. ಇಂದ್ ಆನಾದಿ ಮೇನ್ ಇನನಂದನ ಕೇಳ್ ಪಾಂಡು ತನೆಯರಾದರ್ ನಿನ್ನಂ ಕೊಂದುಂ ದುಶ್ಯಾಸನಂ ಕೊಂದುಂ ಬರ್ದುಕವನ್ ಅದಾವನ್ ಅಂಗಾಧಿಪತಿ. ನೋಡಿ, ಇಂದು ಆನಾದೆಂ ಸಾವು ಎಲ್ಲರಿಗೂ ಬಂದು ಬಿಡುತ್ತೆ ಅಂತ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ. ಇಂದ ಆನಾದೆಂ ಇವತ್ತು ನಾನು ಸಾಯ್ತೀನಿ. ಮೇನ್ ಇನನಂದನ ಕೇಳ್ ಪಾಂಡು ತನೆಯರಾದರ್ ನಾಳೆ ಪಾಂಡವರು ಸಾಯ್ತಾರೆ. ನಿನ್ನಂ ಕೊಂದುಂ ದುಶ್ಯಾಸನಂ ಕೊಂದುಂ ಬರ್ದುಕ್ವನ್ ಅದಾವನ್ ಅಂಗಾಧಿಪತಿ. ನಿನ್ನನ್ನ ಕೊಂದು ದುಶ್ಯಾಸನನ್ನ ಕೊಂದು ಶಾಶ್ವತವಾಗಿ ಬದುಕುಳಿಯೋರು ಯಾರಿದ್ದಾರಪ್ಪ ಇಲ್ಲಿ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿದೆ. ಇಂದ ಆನಾದೆಂ ಮೇನ್ ಇನನಂದನ ಕೇಳ್ ಪಾಂಡು ತನೆಯರಾದರ್ ಪಾಂಡವರಾದ್ರು. ನಿನ್ನಂ ಕೊಂದುಂ ದುಶ್ಯಾಸನಂ ಕೊಂದುಂ ಬರ್ದುಕುವನ್ ಅದು ಆವನಂಗಾಧಿಪತಿ. ಬದುಕವರು ಯಾರಿದ್ದಾರೆ ನಿಮ್ಮಿಬ್ಬರನ್ನ ಕೊಂದುಬಿಟ್ಟು ಅಂತ ಅಂದ್ಬಿಟ್ಟು ದುರ್ಯೋಧನ ಬಹಳ ರೀತಿಯಾಗಿ ವಿಪ್ರಲಾಪಂಗೈದು ವಿಶೇಷವಾಗಿ ಶೋಕವನ್ನ ಮಾಡ್ತಾ ಇದ್ದಾನೆ, ಸಂಕಟವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಅಷ್ಟು ನೋವಾಗಿದೆ ದುರ್ಯೋಧನ. ಮುಂದೆ ನೋಡ. ಇನಸುತ ನೀರವಂ ದುಶ್ಯಾಸನ ನೀರವಂ ಕಂಡುಂ ಇನ್ನುಂ ಎನ್ನ ಆಸು ತಾಂ ನೆಟ್ಟನೆ ಪೋದುದಿಲ್ಲ ಕಲ್ಲೆರ್ದೆತನದಿಂದ ಎನ್ನಂತು ಬರ್ಧನ್ ಆವನುಂ ಒಳನೆ. ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇನಸುತ ನೀರವಂ ಕರ್ಣ ಅಲ್ಲಿ ಹೀನಾಯವಾಗಿ ಸತ್ತು ಬಿದ್ದಿದ್ದಾನೆ. ಇನಸುತ ಸೂರ್ಯನ ಮಗನಾದಂತ ಕರ್ಣ. ಇನಸುತ ನೀರವಂ ಕರ್ಣ ಅಲ್ಲಿ ಬಿದ್ದಿರುವ ರೀತಿಯನ್ನು ಕಂಡು, ಜೊತೆಗೆ ದುಶ್ಯಾಸನಿರವಂ ಕಂಡು ಆ ದುಶ್ಯಾಸನನ್ನ ಪುಡಿಯೊಳ್ ಪೊರಳ್ಚಿಯುಂ ಮೆಯ್ಯಡಗಂ ಕಿರಿಕಿರಿದು ಕೊರೆ ತಿಂದುಂ ಗೊಟ್ಟಂ ಗುಡಿದುಂ ನೆತ್ತರಂ ತಣಿದನಿಲ್ಲ ಅಂತ ಹೇಳಿಲ್ವಾಗ್ಲೇ. ದುಶ್ಯಾಸನನ್ನ ಕೊಲ್ಲಬಾರದ ರೀತಿಯಲ್ಲಿ ಕೊಂದವನೆ ಭೀಮ. ಭೀಮನಿಗೆ ಇದ್ಬದ್ದ ಸಿಟ್ಟೆಲ್ಲ ಹೇರಿ ದುಶ್ಯಾಸನ ತೀರ್ಸವನೆ. ಆ ರೀತಿಯಲ್ಲಿ ಸತ್ತೋಗಿರುವಂತ ನಿಮ್ಮಿಬ್ಬರ ಕಳೆಬರವನ್ನು ನೋಡಿ ಇನಸುತ ನಿರವಂ ದುಶ್ಯಾಸನ ಇರವಂ ನೀವಿಬ್ರು ಇರುವಂತ ರೀತಿಯನ್ನ ಗಮನಿಸಿ ಕಂಡುಂ ಇನ್ನುಂ ಎನ್ನ ಹಸು ನೀವು ಆ ರೀತಿಯಾಗಿ ಸತ್ತು ಬಿದ್ದಿರುವುದನ್ನ ನೋಡಿ ನನ್ನ ಹಸು ನನ್ನ ಪ್ರಾಣ ತಾಮ್ ನೆಟ್ಟನೆ ಪೋದುವುದಿಲ್ಲ. ತಕ್ಷಣ ಫಟಕಂತ ಹೊಟ ಬಿಡ್ಬೇಕಾಯ್ತು ನಿಮ್ಮನ್ನ ಆ ರೀತಿ ನೋಡ್ಬಿಟ್ಟು. ನೋಡಿ, ಕಂಡುಂ ಇನ್ನುಂ
ಎನ್ನ ಹಸು ತಾಮ್ ನೆಟ್ಟನೆ ಪೋದುದಿಲ್ಲ. ಹಸು ನನ್ನ ಪ್ರಾಣ ಹೊಟ್ಟಾಗ್ಲಿಲ್ಲ. ಕಲ್ಲೆರ್ದೆತನದಿಂದ ಎನ್ನಂತೂ ಬರ್ಧನ್ ಆವನ್ನು ಒಳನೆ. ಕಲ್ಲುತನದಿಂದ ಕಲ್ಲು ಹೃದಯವನ್ನಿಟ್ಕೊಂಡು ಕಲ್ಲು ಗುಂಡಿಗೆಯನ್ನಿಟ್ಕೊಂಡು ನನ್ನ ಹಾಗೆ ಬದುಕಿರೋನ್ ಯಾರಾದ್ರೂ ನೋಡಿದ್ದೀರಾ ಅಥವಾ ಇದ್ದಾನ ಅಂತ ಹೇಳಿ ಮಾತಾಡ್ತಾ ಇರೋದು. ಕಲ್ಲೆರ್ದೆತನದಿಂದ ಎನ್ನಂತೂ ನನ್ನ ರೀತಿ ಬರ್ಧನ್ ಬದುಕಿರೋನ್ನ ಅವನು ಒಳನೆ ಯಾರಾದ್ರೂ ಇದ್ದಾರಾ ಅಂತ ಹೇಳಿ ತುಂಬಾ ದುಃಖದಿಂದ ಕರ್ಣನ ಶವದ ಮುಂದೆ ದುರ್ಯೋಧನ ರೋಧಿಸ್ತಾ ಇದ್ದಾನೆ. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿಗೆ ದುರ್ಯೋಧನ ವಿಲಾಪ ಅನ್ನುವಂಥ ಪದ್ಯ ಭಾಗ ಮುಕ್ತಾಯ ಆಗುತ್ತೆ. ದುರ್ಯೋಧನ ವಿಲಾಪ ಅನ್ನುವಂಥ ಈ ಪದ್ಯ ಭಾಗವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದವರು ಈಗ 4ನೇ ಚತುರ್ಮಾಸದ ನಿಮ್ಗೆ ಯಾಕಿಟ್ರು, BCom ಅವ್ರು ಯಾಕಿಟ್ರು? ಇದು ಮಹಾಭಾರತದ ಕಾಲ ಯಾವತ್ತೋ ನಡೆದಾಗಿರುವಂತ ಈ ಕಥೆಯನ್ನ, ಈ ಯುದ್ಧವನ್ನ, ಕುರುಕ್ಷೇತ್ರ ರಣರಂಗದಲ್ಲಾದಂಥ ಅನಾಹುತವನ್ನ ಈಗ ಹೇಳೋದ್ರ ಅನಿವಾರ್ಯತೆ ಏನಾದ್ರೂ ಇದೆಯಾ? ಹಂಗೆ ಯೋಚನೆ ಮಾಡಿದಾಗ ಹಿಂದೆಂದಿಗಿಂತಲೂ ಕೂಡ ಹಿಂದೆ ಇದರ ಅಗತ್ಯ ಹೆಚ್ಚು ಅಂತ ಅನಿಸುತ್ತೆ. ಯುದ್ಧದಿಂದಾಗುವಂಥ ಪರಿಣಾಮಗಳನ್ನ ತರುವಾಯದಲ್ಲಿ ನಾವು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆಗುವಂಥ ನುಕ್ಸಾನಗಳನ್ನು ಯಾವ ಕಾಲಕ್ಕೂ ನಾವು ತುಂಬಿಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಗಳಿಗೆಯಲ್ಲಿ ವಿಷಗಳಿಗೆಯಲ್ಲಿ ನಡೆದೋದಂತಹ ಘಟನೆಗಳಿಂದಾಗಿ ಕಳೆದು ಹೋದಂಥ ಜೀವಗಳನ್ನು ಮತ್ತೆ ತಂದುಕೊಳ್ಳೋದಕ್ಕಾಗಲ್ಲ. 21ನೇ ಶತಮಾನದಲ್ಲಿದ್ದೀವಿ. ಈ ಕಾಲದಲ್ಲೂ ಕೂಡ ಯುದ್ಧ ಗುರಾಣಿ ಅನ್ಕೊಂಡು ಬಾಂಬು ಅನ್ಕೊಂಡು ಹೋರಾಟ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಯಾವ ಕಾಲಕ್ಕೂ ಬೇಕಾಗಿರೋದು ಮಾನವ ಪ್ರೇಮ, ಮಾನವೀಯತೆ. ಅವುಗಳು ಮಾತ್ರ ಯಾವ ಕಾಲಕ್ಕೂ ಇರಬೇಕಾದಂಥ ಅತ್ಯಂತ ದೊಡ್ಡ ಮೌಲ್ಯಗಳು ಪ್ರಪಂಚದಲ್ಲಿ ಅನ್ನುವಂಥದ್ದನ್ನ ಈಗಿನ ಕಾಲಕ್ಕೂ ಮಾನವರ ಎದೆಗೆ ಮುಟ್ಟಿಸಬೇಕಾದಂಥ ತುರ್ತು ಇದೆ. ಅದನ್ನ ಮನಗಂಡಂಥ ವಿಶ್ವವಿದ್ಯಾನಿಲಯದವರು ಈಗಿನ ಯುವ ಸಮುದಾಯದ ಮನಸ್ಸಿನೊಳಗಡೆ ಇದನ್ನೆಲ್ಲ ತುಂಬ್ತಾ ಇದ್ದಾರೆ. ಯುದ್ಧ ಆದ್ಮೇಲೆ ರೋಧಿಸೋದಕ್ಕಿಂತಲೂ ಕೂಡ ಯುದ್ಧವನ್ನು ತಡೆಯುವುದು ಒಳ್ಳೆಯದು ಅನ್ನುವಂತಹ ಆಶಯ ತುಂಬಾ ದೊಡ್ಡದು. ಆ ಥರದ್ದೊಂದು ಭವ್ಯವಾದ ತಿಳುವಳಿಕೆ ಹೀಗೆ ಪಾಠವನ್ನ ಕಲಿಯುವುದರ ಮೂಲಕ ಈ ಥರ ಪಾಠಗಳ ನೆಪದಲ್ಲಿ ನಿಮ್ಮ ಅಂತರಂಗವನ್ನ ಮುಟ್ಟಿದ್ದೇ ಆದರೆ ಮುಂದಿನ ದಿನಗಳು ಹೆಚ್ಚು ಸುಖಕರವಾಗಿರ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ವಿಶ್ವವಿದ್ಯಾನಿಲಯದ ಅನಿಸಿಕೆ ಕೂಡ. ಆ ಥರದ್ದೊಂದು ಭವ್ಯವಾದ ತಿಳುವಳಿಕೆ ನಿಮ್ಮ ಅಂತರಂಗದಲ್ಲೆಲ್ಲ ಅರಳಲಿ ಅನ್ನುವಂಥ ಆಶಯದೊಂದಿಗೆ ಇಂದಿನ ಈ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಮತ್ತೆ ಸಿಗೋಣ.